ಕಳೆದ ತರಗತಿಯಲ್ಲಿ ನಾವು ಕೋಲ್ ಅಂಡ್ ಪೆಟ್ರೋಲಿಯಂ ಟಾಪಿಕ್ ಅಲ್ಲಿ ಕೋಲ್ ಪೆಟ್ರೋಲಿಯಂ ಕಂಪ್ಲೀಟ್ ಫಸ್ಟ್ ಪಾರ್ಟ್ ಅಲ್ಲಿ ಕೋಲ್ ಪೆಟ್ರೋಲಿಯಂನ ಆ ಕ್ಯಾಲೋರಿಕ್ ವ್ಯಾಲ್ಯೂ ಆಫ್ ಫ್ಯೂಲ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಅದರ ಕೆಪಾಸಿಟಿ ಇರುತ್ತೆ. ಮತ್ತೆ ಆ ಕ್ಯಾಲೋರಿಕ್ ವ್ಯಾಲ್ಯೂ ಏನಿರುತ್ತಲ್ಲ ಅದರ ಆಧಾರದ ಮೇಲೆ ಇಟ್ ಇಸ್ ಅ ಗುಡ್ ಫ್ಯೂಲ್ ಹೌದು ಅಲ್ಲೋ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡಿದ್ವಿ ನಾವು ಅಲ್ವಾ. ಸರಿ, ಹಾಗಾದ್ರೆ ಈಗ ಮುಂದುವರೆದ ತರಗತಿಯಲ್ಲಿ ಕೋಲ್ ಅಂಡ್ ಪೆಟ್ರೋಲಿಯಂನ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಫ್ಯೂಲ್, ಅದರದ್ದು ಸಪರೇಟ್ ಆಗಿರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಫ್ಯೂಲ್ ಯಾವ್ದಿದೆ, ಅಂಡ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಗ್ಯಾಸಸ್ ಫ್ಯೂಲ್, ಗ್ಯಾಸಸ್ ಫ್ಯೂಲ್ ನ ಉಪಯೋಗಗಳು ಏನಾಗತ್ತೆ ನಮಗೆ, ಜೊತೆಗೆ ಫಾಸಿಲ್ ಫ್ಯೂಲ್ಸ್ ಅಂದ್ರೆ ಏನು, ಫಾಸಿಲ್ ಫ್ಯೂಲ್ಸ್ ನಾವು ಎಲ್ಲಿ ನೋಡ್ಬೋದು, ಆದ್ರೆ ಫಾಸಿಲ್ ಫ್ಯೂಲ್ಸ್ ನ ಹೆಂಗ್ ಪಡಿಬಹುದು ಅನ್ನೋದ್ರ ಬಗ್ಗೆ ಈ ಟಾಪಿಕ್ ಅಲ್ಲಿ ನೋಡ್ತಾ ಹೋಗ್ತೀವಿ. ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಫ್ಯೂಲ್. ಹಾಗಾದ್ರೆ ಒಂದು ಒಳ್ಳೆಯ ಉತ್ತಮವಾಗಿರುವಂತ ಇಂಧನ ಅಂದ್ರೆ ಅದರಲ್ಲಿ ಏನ್ ಇರಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಮೊದಲನೇದು, ಇಟ್ ಶುಡ್ ಹ್ಯಾವ್ ಅ ಹೈ ಕ್ಯಾಲರಿಫಿಕ್ ವ್ಯಾಲ್ಯೂ. ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಎಲ್ಲರೂ. ಏನಂತಂದ್ರೆ ಇಟ್ ಶುಡ್ ಹ್ಯಾವ್ ಅ ಹೈ ಕ್ಯಾಲರಿಕ್ ಫ್ಯೂಲ್ ಅಂದ್ರೆ ಯಾವ ಇಂಧನವು ಅತಿ ಹೆಚ್ಚು ಕ್ಯಾಲೋರಿಕ್ ವ್ಯಾಲ್ಯೂ ಆಫ್ ಫ್ಯೂಲ್ ಅಂದ್ರೆ ಹೈ ಕ್ಯಾಲರಿಫಿಕ್ ವ್ಯಾಲ್ಯೂ ಇರುತ್ತೋ ಅದು ಒಂದು ಉತ್ತಮವಾಗಿರುವಂತ ಇಂಧನ ಅಂತ ನಾವು ಕರಿಬಹುದು. ಎಕ್ಸಾಂಪಲ್ ಯಾವ್ದು ಇದರಲ್ಲಿ, ಹೈಡ್ರೋಜನ್ ಇಸ್ ಕನ್ಸಿಡರ್ಡ್ ದ ಬೆಸ್ಟ್ ಫ್ಯೂಲ್ ಆಸ್ ಇಟ್ ಹ್ಯಾಸ್ ದ ಹೈಯೆಸ್ಟ್ ಕ್ಯಾಲೋರಿಫಿಕ್ ಫ್ಯೂಲ್ ವ್ಯಾಲ್ಯೂ ಅಲ್ವಾ. ಅಂದ್ರೆ ಹೈಡ್ರೋಜನ್ ಇಸ್ ದ ಕನ್ಸಿಡರ್ಡ್ ಫ್ಯೂಲ್ ಆಸ್ ಇಟ್ ಹ್ಯಾಸ್ ದ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಹೈಡ್ರೋಜನ್ ಅನ್ನೋದು ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರೋದ್ರಿಂದಾಗಿ ಅದನ್ನ ಅಂತೀವಿ ದ ಬೆಸ್ಟ್ ಅಂಡ್ ದ ಗುಡ್ ಫ್ಯೂಲ್ ಅಂತ ಹೇಳ್ಬೋದು. ಯಾಕಂದ್ರೆ ಹೆಚ್ಚು ಕಡಿಮೆ 150 ಜೌಲ್ಸ್ ಪರ್ ಗ್ರಾಮ್ ಇದೆ ಅಂತ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಒಂದು ಗ್ರಾಮಿಗೆ ಅದನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಜೌಲ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದೀನಿ. ಹೈಡ್ರೋಜನ್ ಹೆಂಗಿದೆ ಅಂತಂದ್ರೆ 1 ಗ್ರಾಮ್ ಆಫ್ ಹೈಡ್ರೋಜನ್ 150 ಅಂಡ್ 50 ಅಬೌವ್ 150 ಅಬೌವ್ ಏನಿದೆ ಅಂತಂದ್ರೆ ಕ್ಯಾಲರಿಫಿಕ್ ವ್ಯಾಲ್ಯೂ ನ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ಈಸ್ ದ ಬೆಸ್ಟ್ ಅಂಡ್ ಗುಡ್ ಫ್ಯೂಲಿಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನ ಇಟ್ ಈಸ್ ಯೂಸ್ಡ್ ಆಸ್ ಅ ಫ್ಯೂಲ್ ಇನ್ ದ ರಾಕೆಟ್. ಅದಕ್ಕಾಗಿನೇ ಇದನ್ನ ಏನ್ ಮಾಡ್ತಾ ಇದೀವಿ, ಇವತ್ತಿನ ದಿವಸಗಳಲ್ಲಿ ನಾವು ಬೇರೆ ಬೇರೆ ಗಗನಕ್ಕೆ ರಾಕೆಟ್ ಗಳನ್ನ ಹಾರಿಸ್ತೀವಿ. ಆ ರಾಕೆಟ್ ಗಳನ್ನ ಹಾರಿಸುವಲ್ಲಿ ಏನನ್ನ ಯೂಸ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಹೈಡ್ರೋಜನ್. ಹೈಡ್ರೋಜನ್ ಅನ್ನ ರಾಕೆಟ್ ಅಲ್ಲಿ ಬಳಸ್ತಾರೆ. ರಾಕೆಟ್ ಅಲ್ಲಿ ಯಾಕೆ ಬಳಸ್ತಾರೆ ಅಂತಂದ್ರೆ ಅದು ಒಳ್ಳೆ ರೀತಿ ಕ್ಯಾಲೋರಿಫಿಕ್ ವ್ಯಾಲ್ಯೂನ ಕೊಡುತ್ತೆ. ಹಾಗಾಗಿ ಅತಿ ಹೆಚ್ಚು ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರೋದ್ರಿಂದಾಗಿ ಅದು ಮೇಲೆತ್ತರಕ್ಕೆ ಹೋಗಿ ನಾವು ಎಲ್ಲಿಗೆ ಟಾರ್ಗೆಟ್, ಯಾವ ಆಬ್ಜೆಕ್ಟ್ಗೆ, ಸೆಲೆಸ್ಟಿಯಲ್ ಬಾಡೀಸ್ಗೆ ಹೋಗ್ಬೇಕಾಗಿರುತ್ತೆ ಅಲ್ಲಿಗೆ ಹೋಗಿ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಅಂಡ್ ದ ಸೆಕೆಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಗುಡ್ ಫ್ಯೂಲ್ ಯಾವ್ದಂತಂದ್ರೆ ಇಟ್ಸ್ ಇಗ್ನಿಷನ್ ಟೆಂಪರೇಚರ್ ಶುಡ್ ಬಿ ಲೋ ಬಟ್ ವೆಲ್ ಅಬೋವ್ ದ ರೂಮ್ ಟೆಂಪರೇಚರ್ ಅಂತ ಹೇಳ್ಬೋದು. ಅಂದ್ರೆ ನೋಡಿ, ಎರಡು ಇಂಪಾರ್ಟೆಂಟ್ ನಾವು ವಿಷಯವನ್ನ ತಿಳ್ಕೊಳ್ಬೇಕೇನಂತಂದ್ರೆ ಇಟ್ಸ್ ಅ ಇಗ್ನಿಷನ್ ಟೆಂಪರೇಚರ್ ಶುಡ್ ಬಿ ಲೋ ಅಂದ್ರೆ ಅದರ ದಹನ ತಾಪಮಾನ ಎಷ್ಟು ಕಡಿಮೆ ಇರುತ್ತೆ, ಬಟ್ ವೆಲ್ ಅಬೋವ್ ದ ರೂಮ್ ಟೆಂಪರೇಚರ್. ಅಲ್ಲಿ ಆ ಕೊಠಡಿಯ ತಾಪಮಾನ ಏನಾಗತ್ತ, ಉಷ್ಣಾಂಶ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಿ ಇಗ್ನಿಷನ್ ಟೆಂಪರೇಚರ್ ಲೋ ಇರುತ್ತೆ, ಇಫ್ ದ ಇಗ್ನಿಷನ್ ಟೆಂಪರೇಚರ್ ಇಸ್ ಟೂ ಲೋ ಅಂದ್ರೆ ಯಾವ ದಹನ ತಾಪಮಾನ ತುಂಬಾ ಕಡಿಮೆ ಆಗಿರುತ್ತೆ ಅಂತ ಇಂಧನ ಏನಾಗುತ್ತೆ, ಬಹಳ ಸುಲಭವಾಗಿ ಬೆಂಕಿಯನ್ನ ಹಚ್ಕೊಳ್ತದೆ, ಅಂದ್ರೆ ಅದು ಬೆಂಕಿಯನ್ನ ಹಿಡಿತದೆ. ಹಾಗಾಗಿ ದ ಫ್ಯೂಲ್ ವಿಚ್ ಕ್ಯಾಚ್ ಫೈರ್ ವೆರಿ ಈಸಿಲಿ ಅಂಡ್ ವಿಚ್ ಕುಡ್ ಬಿ ಡೇಂಜರಸ್. ಬಟ್ ಆದ್ರೆ ಏನಪ್ಪಾ ಅಂದ್ರೆ ಅದು ಬಹಳ ಡೇಂಜರ್ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನಾವು ಮನೆಯಲ್ಲಿ ಗ್ಯಾಸ್ ಯೂಸ್ ಮಾಡ್ತೀವಿ ನೋಡಿರ್ಬೇಕು. ನೀವು ಜಸ್ಟ್ ಒಂದು ಸಣ್ಣ ಕಿಡಿ ಹಚ್ಚಿದ್ರೆ ಸಾಕು, ಅದೇನಾಗುತ್ತೆ, ಬೆಂಕಿ ಹತ್ಕೊಂಡ್ ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಏನಾಗಿದೆ, ದ ಇಗ್ನಿಷನ್ ಟೆಂಪರೇಚರ್ ಇಸ್ ವೆರಿ ಲೋ, ಅಲ್ಲಿ ದಹನ ತಾಪಮಾನ ಕಡಿಮೆ ಇದೆ. ಸೊ ಹಾಗಾಗಿ ಅದೇನಾಗುತ್ತೆ, ಬೇಗ ಬೆಂಕಿ ಹತ್ಕೊಳ್ಳೋದನ್ನ ಕಾಣ್ತೀವಿ. ಬಟ್ ಇಫ್ ಇಗ್ನಿಷನ್ ಟೆಂಪರೇಚರ್ ಇಸ್ ವೆರಿ ಹೈ, ದಹನ ತಾಪಮಾನ ಬಹಳ ಹೆಚ್ಚಾಗಿತ್ತು ಅಂತಂದ್ರೆ ಆ ಬೆಂಕಿ ಹಚ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಆ ಬೆಂಕಿಯನ್ನು ಹಿಡಿಯುವಂತ ಮೊದಲು ಅದನ್ನ ದೀರ್ಘಕಾಲದವರೆಗೆ ಅದನ್ನ ಬಿಸಿ ಮಾಡ್ಬೇಕಾಗ್ತದೆ. ಅವಾಗ ಏನಾಗುತ್ತೆ, ಬೆಂಕಿ ಹತ್ಕೊಳ್ತದೆ. ಹಾಗಾಗಿ ದ ಬೆಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಕ್ಯಾರೆಕ್ಟರ್ ಇಸ್ ಗುಡ್ ಫ್ಯೂಲ್. ಇಟ್ಸ್ ಅ ಇಗ್ನಿಷನ್ ಟೆಂಪರೇಚರ್ ಶುಡ್ ಬಿ ಲೋ ಅಂಡ್ ಬಟ್ ವೆಲ್ ಅಬೋವ್ ದ
ರೂಮ್ ಟೆಂಪರೇಚರ್ ಅಂತ ಹೇಳ್ಬೋದು. ಅಂಡ್ ಥರ್ಡ್ ಫಾರ್ ಎಕ್ಸಾಂಪಲ್ ಯಾವ್ದು ಗೊತ್ತಾ, ಫ್ಯೂಲ್ಸ್ ಲೈಕ್ ಪೆಟ್ರೋಲ್ ಕೂಡ ನೋಡ್ಬೋದು, ಒಂದು ಸಣ್ಣ ಕಡ್ಡಿನ ಗೀರ್ ಹಚ್ಚಿಬಿಟ್ರೆ ಸಾಕು ಬಗ್ ಅಂತ ಹತ್ಕೊಟ್ಬಿಡುತ್ತೆ. ಪೆಟ್ರೋಲ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ LPG ಅಂಡ್ ಲೋ ಇಗ್ನಿಷನ್ ಟೆಂಪರೇಚರ್ ಬೆಸ್ಟ್ ಎಕ್ಸಾಂಪಲ್ಸ್ ಇವೆಲ್ಲ. ಪೆಟ್ರೋಲ್ ಮತ್ತು LPG ಅಂದ್ರೆ ನಾವು ಮನೆಯಲ್ಲಿ ಬಳಸ್ತೀವಲ್ಲ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಇಗ್ನಿಷನ್ ಟೆಂಪರೇಚರ್ ಅಂಡ್ ಈಸಿಲಿ ಕ್ಯಾಚ್ ಫೈರ್, ಅದು ಬೇಗ ಬೆಂಕಿಯನ್ನು ಹತ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ. ಬಟ್ ಇಟ್ಸ್ ಅ ವೆರಿ ಡೇಂಜರಸ್, ಅದು ಬಹಳಷ್ಟು ಅಪಾಯಕಾರಿಯಾಗಿರುವುದು ಅನ್ನೋದನ್ನ ಕಾಣಬಹುದು. ಅಂಡ್ ಪೆಟ್ರೋಲ್ LPG ಅಂತ ಇಂತಹಗಳು ಏನಾಗುತ್ತೆ, ದಹನ ತಾಪಮಾನ ಕಡಿಮೆ ಇರೋದ್ರಿಂದಾಗಿ ಅವು ಏನಾಗ್ತವೆ ಮತ್ತು ಸುಲಭವಾಗಿ ಬೆಂಕಿಯನ್ನ ಹಿಡಿತಿದೆ ಅನ್ನೋದನ್ನ ಕಾಣ್ತೀವಿ. ಇನ್ನ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇಟ್ ಶುಡ್ ಹ್ಯಾವ್ ಅ moderate rate of combustion and should releases heat in a controlled manner. ಅಂದ್ರೆ ಮಧ್ಯಮ ಪ್ರಮಾಣದ ದಹನವನ್ನ ಹೊಂದಿರಬೇಕು. ಅಂದ್ರೆ ದಹನ ಪ್ರಮಾಣ ಪೂರಾ ಲೋ ಲೆವೆಲ್ ಇತ್ತಂದ್ರೆ, ಇಗ್ನಿಷನ್ ಟೆಂಪರೇಚರ್ ಪೂರಾ ಲೋ ಲೆವೆಲ್ ಇತ್ತಂದ್ರೆ ಬೇಗ ಬೆಂಕಿ ಹಚ್ಕೊಳ್ಳುವಂಥದ್ದು. ಅದರ ದಹನ ಪ್ರಮಾಣ ಏನಾಗಿರ್ಬೇಕು, ಮೀಡಿಯಂ ಲೆವೆಲ್ ಇರಬೇಕು. ಜೊತೆಗೆ ನಿಯಂತ್ರಿತ ರೀತಿಯಲ್ಲಿ ಶಾಖವನ್ನ ನಮಗೆ ಬಿಡುಗಡೆ ಮಾಡ್ಬೇಕು. ನೋಡಿ, ಈಗ ಬರೀ ಬೆಂಕಿಯನ್ನ ಹಚ್ಚಿಬಿಟ್ರಲ್ಲ, ಅದನ್ನ ಕಂಟ್ರೋಲ್ ಮಾಡಕ್ಕೂ ಬರ್ತಾ ಇರ್ಬೇಕು. ಅಂತದ್ ಮಾತ್ರ ನಾವು ಗುಡ್ ಫ್ಯೂಲ್ ಅಂತ ಕರಿತೀವಿ. ಈಗ ಬೇಗ ಬೆಂಕಿ ಹತ್ಕೊಂಡ್ಬಿಡ್ತು, ಮತ್ತೆ ಅದು ಆರ್ಸಕ್ ಆಗ್ತಾ ಇಲ್ಲ ಅಂದ್ರೆ ಅದು ಗುಡ್ ಫ್ಯೂಲ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು LPG ನ ಬಹು ಬೇಗ ಹತ್ಕೊಳ್ತದೆ, ಜೊತೆಗೆ ನಾವು ಕಂಟ್ರೋಲರ್ಸ್ ಗಳಿಂದ ಏನ್ ಮಾಡ್ತೀವಿ, ಆ ಗ್ಯಾಸ್ ಅನ್ನ ಬೇಗ ಆರಿಸ್ತೀವಿ. ಇಲ್ಲ ಅಂತಂದ್ರೆ ಏನಾಗತ್ತೆ, ಅದು ಗುಡ್ ಫ್ಯೂಲ್ ಅಲ್ಲ. ಅಂದ್ರೆ ಬೇಗ ಬೆಂಕಿನೂ ಬೇಗ ಹಚ್ಕೊಳ್ಬೇಕು, ಬೆಂಕಿ ಕೂಡ ಬೇಗ ಹಚ್ಕೊಳ್ಬೇಕು. ಜೊತೆಗೆ ಅದೇನಾಗಬೇಕು, ಕಂಟ್ರೋಲ್ ಕೂಡ ಮಾಡುವಂತದ್ದು ಆಗ್ಬೇಕು. ಅಂತದನ್ನ ಮಾತ್ರ ನಾವು ಗುಡ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಥರ್ಡ್ ಕ್ಯಾರೆಕ್ಟರ್. ಅಂಡ್ ದ ಫೋರ್ತ್ ಕ್ಯಾರೆಕ್ಟರ್ ಈಸ್ ಇಟ್ ಶುಡ್ ಬಿ ಫೇರ್ಲಿ ಚೀಪ್ ಅಂಡ್ ಈಸಿಲಿ ಅವೈಲೇಬಲ್. ನೋಡಿ, ಆ ಇಂಧನ ನಮಗೆ ಬಹಳ ಕಡಿಮೆ ದರದ ಪ್ರಮಾಣದಲ್ಲಿ ಸಿಗಬೇಕು ಮತ್ತು ಹೇರಳವಾಗಿ ಸಿಗಬೇಕು, ಸಾಕಷ್ಟು ಸಿಗಬೇಕು. ಇವತ್ತು ಸಿಕ್ತು ನಾಳೆ ಬಂದಾಗ್ಬಿಡ್ತು ಅಂದ್ರೆ ನಮ್ಗೆ ಯೂಸ್ ಆಗಲ್ಲ. ಮತ್ತೆ ಅದು ಬಹಳಷ್ಟು ಕಾಸ್ಟ್ಲಿ ಆಯ್ತಂದ್ರೆ ಕೂಡ ಜನಸಾಮಾನ್ಯರಿಗೆ ಮುಟ್ಟಲ್ಲ, ಅದನ್ನ ಬಳಸೋದಕ್ಕೂ ಆಗಲ್ಲ. ಸೊ ಹಾಗಾಗಿ ಇವೆರಡೂ ಇದ್ರೆ ಮಾತ್ರ ಅದು ಗುಡ್ ಫ್ಯೂಲ್ ಅಂತ ಕರಿಬಹುದು. ನಾವು ಏನಿರ್ಬೇಕು, ವೆರಿ ಚೀಪ್ ಇರ್ಬೇಕು, ಅಂದ್ರೆ ಎಲ್ಲರಿಗೂ ಅಮೌಂಟ್ಗೆ ನಿಲ್ಕುವಂಗಿರ್ಬೇಕು, ಎಲ್ಲರೂ ಕೂಡ ಅದನ್ನ ಕೊಂಡುಕೊಳ್ಳುವಂಗ ಆಗ್ಬೇಕು. ಜೊತೆಗೆ ಈಸಿಲಿ ಅವೈಲೇಬಲ್ ಇರ್ಬೇಕು, ಅಂದಾಗ ಮಾತ್ರ ಅದನ್ನ ನಾವು ಗುಡ್ ಫ್ಯೂಲ್ ಅಂತ ಕರಿತೀವಿ. ದಿಸ್ ಇಸ್ ದ ಫೋರ್ತ್ ಇಂಪಾರ್ಟೆಂಟ್. ಅ ಫ್ಯೂಲ್ ಮೇ ಹ್ಯಾವ್ ಅ ವೆರಿ ಹೈ ಕ್ಯಾಲೋರಿಕ್ ವ್ಯಾಲ್ಯೂ. ಅಂದ್ರೆ ಆ ಫ್ಯೂಲ್ ಒಳ್ಳೆ ರೀತಿಯಲ್ಲಿ ಕ್ಯಾಲೋರಿಕ್ ವ್ಯಾಲ್ಯೂ ಆಫ್ ಫ್ಯೂಲ್ ಬಹಳ ಇದೆ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಬಹಳ ಇದ್ರು ಕೂಡ ಇಫ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಅಂತಂದ್ರೆ, ಬಹಳಷ್ಟು ಅದು ದರ ಹೆಚ್ಚಾಯ್ತು ಅಂತಂದ್ರೆ ಅದನ್ನ ಸಾಮಾನ್ಯ ಜನ ಅಥವಾ ಜನಸಾಮಾನ್ಯರು ಅದನ್ನು ಕೊಂಡ್ಕೊಳ್ಳೋಕ್ ಆಗೋದಿಲ್ಲ. ಅದಕ್ಕೆ ಯಾವುದು ಕೂಡ ಗುಡ್ ಫ್ಯೂಲ್ ಅಂತ ಕರೆಯೋದಕ್ಕಾಗಲ್ಲ. ನಾಟ್ ಈಸಿಲಿ ಅವೈಲೇಬಲ್ ಅಷ್ಟೇ ಅಲ್ಲ, ಅದು ಈಸಿಯಾಗಿ ಅವೈಲೇಬಲ್ ಇಲ್ಲ ಅಂದ್ರೆ ಕೂಡ ಅದು ನಮಗೆ ವೇಸ್ಟೇ ಆಗತ್ತೆ. ಎಷ್ಟೇ ಕ್ಯಾಲರಿಫಿಕ್ ವ್ಯಾಲ್ಯೂ ಇದ್ರೂ ಕೂಡ ಅದು ನಮಗೆ ಈಸಿ ಸಿಗ್ತಾ ಇಲ್ಲ ಮತ್ತು ಬಹಳ ಹೈ ಕಾಸ್ಟ್ ಇದೆ ಅಂತಂದ್ರೆ ಅದು ಯೂಸ್ಫುಲ್ ಇಲ್ಲ. ಇಟ್ ಕೆನಾಟ್ ಬಿ ಯೂಸ್ಡ್ ಆನ್ ಅ ಡೇ ಟು ಡೇ ಬೇಸಿಸ್. ನಾವು ಪ್ರತಿದಿನ ಅದನ್ನ ಯೂಸ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅದು ಕೂಡ ಗುಡ್ ಫ್ಯೂಲ್ ಅಲ್ಲ ಅಂತಾನೆ ನಾವು ಹೇಳ್ಬೋದು. ಇನ್ನು ಫಿಫ್ತ್ ಇಂಪಾರ್ಟೆಂಟ್ ಪಾಯಿಂಟ್, ಇಟ್ ಶುಡ್ ಬಿ ಸೇಫ್ ಟು ಹ್ಯಾಂಡಲ್, ಸ್ಟೋರ್ ಅಂಡ್ ಟ್ರಾನ್ಸ್ಪೋರ್ಟ್. ಯಾವುದೇ ಒಂದು ಗುಡ್ ಫ್ಯೂಲ್ ಅಂತ ಕರಿಬೇಕಂದ್ರೆ ಅದೇನಾಗಿರ್ಬೇಕು, ಸೇಫ್ ಆಗಿ ಹ್ಯಾಂಡಲ್ ಮಾಡಂಗಿರ್ಬೇಕು, ಜೊತೆಗೆ ಸ್ಟೋರ್ ಮಾಡಿಡುವಂಗಿರ್ಬೇಕು, ಅಂಡ್ ವೆರಿ ಇಂಪಾರ್ಟೆಂಟ್ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ಬಹಳ ಈಸಿ ಇರ್ಬೇಕು. ಅಂತದನ್ನ ಮಾತ್ರ ನಾವು ಗುಡ್ ಫ್ಯೂಲ್ ಅಂತ ಕರಿತೀವಿ. ಇಲ್ಲ ಅಂದ್ರೆ ಅದು ಗುಡ್ ಫ್ಯೂಲ್ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಇಟ್ ಶುಡ್ ನಾಟ್ ಕಾಸ್ ಪೊಲ್ಯೂಷನ್ ಆನ್ ಬರ್ನಿಂಗ್. ಅದು ಹೆಚ್ಚು ಪ್ರಮಾಣದಲ್ಲಿ ಏನಾದ್ರೂ ಪೊಲ್ಯೂಟ್ ಮಾಡ್ತಾ ಇದೆ, ವಾತಾವರಣವನ್ನ ಕೆಡಿಸ್ತಾ ಇದೆ, ಮಾಲಿನ್ಯವನ್ನ ಉಂಟು ಮಾಡ್ತಾ ಇದೆ ಅಂದ್ರೂ ಕೂಡ ಅದು ಗುಡ್ ಫ್ಯೂಲ್ ಅಲ್ಲ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅಂಡ್ ದ ಸೆವೆಂತ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಇಟ್ ಶುಡ್ ಅಂಡರ್ಗೋ ಕಂಪ್ಲೀಟ್ ಕಂಬಷನ್ ಅಂಡ್ ಶುಡ್ ಬಿ ಕಂಟ್ರೋಲೆಬಲ್. ಅದೇನಾಗಬೇಕು, ತನ್ನನ್ನು ತಾನು ದಹಿಸಿಕೊಳ್ಳುವಾಗಿ ಪೂರ್ಣ ಪ್ರಮಾಣದಲ್ಲಿ ದಹಿಸಬೇಕು, ಅಂದ್ರೆ ಸಂಪೂರ್ಣ ದಹನಕ್ಕೆ ಅದು ಒಳಗಾಗಬೇಕು. ಜೊತೆಗೆ ಅದನ್ನ ನಿಯಂತ್ರಿಸಬಹುದಾದಂತ ರೀತಿಯಲ್ಲಿ ಇದ್ರೆ ಮಾತ್ರ ಅದನ್ನ ನಾವು ಒಳ್ಳೆ ರೀತಿ ಅಥವಾ ಗುಡ್ ಫ್ಯೂಲ್ ಅಂತ ಕರೆಯೋದಕ್ಕೆ ಸಾಧ್ಯತೆ ಇದೆ. ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ಅಡ್ವಾಂಟೇಜಸ್ ಆಫ್ ಗ್ಯಾಸಸ್ ಫ್ಯೂಲ್. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಗ್ಯಾಸ್ ಇದೆ. ಯಾಕೆ ಅಂದ್ರೆ ಈಗ ನಾವೇನು ಇಷ್ಟುವರೆಗೆ ನಾವು ಗುಡ್ ಫ್ಯೂಲ್ ಬಗ್ಗೆ ನೋಡ್ತಾ ಇದ್ವಿಲ್ಲ, ಆ ಗುಡ್ ಫ್ಯೂಲಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ LPG ಅಂತ ನಾವು ಹೇಳ್ಬೋದು. ಹಾಗಾಗಿನೇ ಅದರ ಅಡ್ವಾಂಟೇಜಸ್ ಸಾಕಷ್ಟಿದೆ. ಏನೇನು ಅಡ್ವಾಂಟೇಜಸ್ ಇದೆ ನೋಡಿ. ಅಮಾಂಗ್ ಅಸ್ ದ ಫಿಸಿಕಲ್ ಸ್ಟೇಟ್ ಆಫ್ ಫ್ಯೂಲ್ಸ್,
ದ ಫ್ಯೂಲ್ಸ್ ಈಸ್ ಗ್ಯಾಸಸ್ ಸ್ಟೇಟ್ ಆರ್ ದ ಬೆಸ್ಟ್ ಬಿಕಾಸ್ ಆಫ್ ದ ಫಾಲೋವಿಂಗ್ ರೀಸನ್ಸ್. ಎಲ್ಲ ಅನೇಕ ಕಾರಣಗಳಿಂದ ನಮಗೆ ಅತಿ ಉತ್ತಮವಾಗಿರುವಂತ ಬೆಸ್ಟ್ ಫ್ಯೂಲ್ ಯಾವುದು ಅಂತ ಕೇಳಿದ್ರೆ ಅದು ಗ್ಯಾಸ್ ಫ್ಯೂಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈ ಕೊಟ್ಟಿರುವಂತ ಕಾರಣಗಳಿಂದ ಅದು ಅತ್ಯಂತ ಬೆಸ್ಟ್ ಫ್ಯೂಲ್ ಅಂತ ಹೇಳಕ್ ಸಾಧ್ಯತೆ ಇದೆ. ಯಾವುದೇ ಇದೆ ನೋಡೋಣ. ದ ಫಸ್ಟ್ ಪಾಯಿಂಟ್, ದ ಗ್ಯಾಸಸ್ ಫ್ಯೂಲ್ಸ್ ಆರ್ ಸಪ್ಲೈಡ್ ಇನ್ ಸಿಲಿಂಡರ್ಸ್ ಆರ್ ಥ್ರೂ ಪೈಪ್ಲೈನ್. ನಾವು ಈ ಎಲ್ ಪಿ ಜಿಗಳನ್ನ ಅಥವಾ ಸಿಲಿಂಡರ್ಗಳಲ್ಲಿ ನಾವೇನ್ ಮಾಡ್ತೀವಿ, ಈ ಗ್ಯಾಸ್ ಅನ್ನ ಯಾವ್ದ್ರಲ್ಲಿ ಕಾಣ್ತೀವಿ ಅಂದ್ರೆ ಒಂದು ಸಿಲಿಂಡರ್ಗಳ ರೂಪದಲ್ಲಿ ಫಿಲ್ ಅಪ್ ಮಾಡ್ತಾರೆ. ಈಗ ಟ್ರಾನ್ಸ್ಪೋರ್ಟ್ ಮಾಡೋಕ್ ಕೂಡ ಅದನ್ನ ಹೆಂಗ್ ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಕೂಡ ಅದನ್ನ ಆಲ್ಮೋಸ್ಟ್ ಆಲ್ ಪೈಪ್ ಲೈನ್ ಥ್ರೂ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಹೀಗಾಗಿ ಅದೇನಾಗುತ್ತೆ, ನಮಗೆ ಬಹಳ ಚೀಪ್ ಆಗುತ್ತೆ. ಸೊ ಚೀಪ್ ಆಗೋದ್ರಿಂದಾಗಿ ಪ್ರತಿಯೊಬ್ರು ಕೂಡ ಅದನ್ನ ಬಳಸಬಹುದು ನೋಡಿ. ಸೊ ದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಈಸ್ ವೆರಿ ಲೋವರ್. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಲೋವರ್ ಕೆಪಾಸಿಟಿ, ಲೋವರ್ ಅಮೌಂಟ್ ಅಲ್ಲಿ ಆಗೋದ್ರಿಂದಾಗಿ ಪ್ರತಿಯೊಬ್ಬರು ಕೂಡ ನಾವೇನ್ ಮಾಡ್ತಾ ಇದೀವಿ, ಇವತ್ತಿನ ದಿವಸ ಎಲ್ ಪಿ ಜಿ ಯನ್ನ ಬಳಸ್ತಾ ಇದೀವಿ. ಅನಿಲ ಇಂಧನಗಳನ್ನ ಸಿಲಿಂಡರ್ಗಳ ಪೈಪ್ ಲೈನ್ ಮೂಲಕ ಪೂರೈಸ್ತೇವೆ. ಜೊತೆಗೆ ಅದರಿಂದ ಸಾಗಾಣಿಕೆ ವೆಚ್ಚ ಬಹಳ ಕಡಿಮೆ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಆ ಎಲ್ ಪಿ ಜಿನ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದ ಗ್ಯಾಸಸ್ ಫ್ಯೂಲ್ಸ್. ಇನ್ನು ಎರಡನೇದು ಏನು ಅಡ್ವಾಂಟೇಜಸ್ ಇದೆ ಅಂತ ಕೇಳಿದ್ರೆ, ಗ್ಯಾಸಸ್ ಅಲ್ಲಿ ಸೆಕೆಂಡ್ ಅಡ್ವಾಂಟೇಜಸ್ ಯಾವ್ದಿದೆ ಅಂದ್ರೆ, ಗ್ಯಾಸಸ್ ಫ್ಯೂಲ್ ರಿಲೀಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. ನೋಡಿ, ನೀವು ಗ್ಯಾಸ್ ಹಚ್ಚಿದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗುತ್ತೆ, ಶಕ್ತಿಯನ್ನ ಅದು ಬಿಡುಗಡೆ ಮಾಡುತ್ತೆ. ಅಂಡ್ ಡು ನಾಟ್ ಲೀವ್ ಬಿಹೈಂಡ್ ಎನಿ ಆಶ್. ಅಲ್ಲಿ ಯಾವುದೇ ರೀತಿಯ ಹೊಗೆ, ಧೂಳ, ಅದರಿಂದ ಯಾವುದೇ ರೀತಿಯನ್ನ ನಾವು ಕಾಣೋದಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲರ ಮನೆಯಲ್ಲಿ ಮೊದಲೆಲ್ಲ ಕಟ್ಟಿಗೆಗಳನ್ನ ಬಳಸಿ ಏನ್ ಮಾಡ್ತಾ ಇದ್ರು, ಒಲೆಯನ್ನ ಯೂಸ್ ಮಾಡ್ತಾ ಇದ್ರು. ಅಲ್ಲಿ ಅದನ್ನೇ ಬಳಸುವಂತದ್ದಿತ್ತು ಪದ್ಧತಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಯಾಕೆ ಎಲ್ ಪಿ ಜಿ ಬಳಸ್ತಾ ಇದಾರೆ ಅಂದ್ರೆ, ಅಲ್ಲಿ ಯಾವುದೇ ಹೊಗೆ ಬರಲ್ಲ, ಯಾವುದೇ ಧೂಳ ಇಲ್ಲ. ಜೊತೆಗೆ ಹೈಯೆಸ್ಟ್ ಎನರ್ಜಿ, ಒಂದೇ ಲೆವೆಲ್ಗೆ ನಾವು ಎಷ್ಟು ಪ್ರಮಾಣಕ್ಕೆ ಅಲ್ಲಿ ದಹನ ಬೇಕು ಅಥವಾ ಉರಿ ಬೇಕು ಅಷ್ಟು ನಾವೇನ್ ಮಾಡ್ತೀವಿ, ಎನರ್ಜಿನ, ಫ್ಯೂಲ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಅಷ್ಟು ಪ್ರಮಾಣದಲ್ಲಿ ಅದು ಹೀಟ್ ಅನ್ನ ಕೊಡ್ತಾ ಇರತ್ತೆ. ಸೊ ಹಾಗಾಗಿ ಅಂಡ್ ಬಿಹೈಂಡ್ ಎನಿ ಆಶ್ ಆರ್ ಸಾಲಿಡ್ ರೆಸಿಡ್ಯೂಸ್ ಆನ್ ದ ಕಂಬಷನ್. ಅದು ದಹಿಸುವಾಗ ಯಾವುದೇ ರೀತಿ ಆಶ್ ಬರೋದಿಲ್ಲ ಅಥವಾ ಹೊಗೆ ಬರುವುದನ್ನ ನಾವು ಕಾಣ್ತೀವಿ. ಅನಿಲ ಇಂಧನಗಳು ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಜೊತೆಗೆ ದಹನ ಸಮಯದಲ್ಲಿ ಅದು ಯಾವುದೇ ರೀತಿ ಬೂದಿ ಅಥವಾ ಘನಶೇಷವನ್ನ ಬಿಡೋದಿಲ್ಲ. ಸೊ ಹಾಗಾಗಿ ಇದು ಸೆಕೆಂಡ್ ಅಡ್ವಾಂಟೇಜ್ ಆಫ್ ಗ್ಯಾಸಸ್ ಫ್ಯೂಲ್ ಅಂತ ನಾವು ಹೇಳ್ಬೋದು. ಇನ್ನ ಯೂಸಿಂಗ್ ಗ್ಯಾಸಸ್ ಫ್ಯೂಲ್ಸ್ ಫುಡ್ ಗೆಟ್ಸ್ ಕುಕ್ಡ್ ವೆರಿ ಫಾಸ್ಟ್. ಹಾಗಾಗಿನೇ ನಾವು ಅತಿ ಬೇಗನೆ ಫುಡ್ ಏನ್ ಮಾಡ್ಬೋದು, ಕುಕ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ದ ಥರ್ಡ್ ಅಡ್ವಾಂಟೇಜ್ ಆಫ್ ಗ್ಯಾಸಸ್ ಫ್ಯೂಲ್ ಯಾವ್ದು ಅಂತಂದ್ರೆ, ಗ್ಯಾಸಸ್ ಫ್ಯೂಲ್ ಪ್ರೊಡ್ಯೂಸ್ ಲೀಸ್ಟ್ ಅಮೌಂಟ್ ಆಫ್ ಹಾರ್ಮ್ಫುಲ್ ಗ್ಯಾಸಸ್ ಆಸ್ ಕಂಪೇರ್ ಟು ಸಾಲಿಡ್ ಅಂಡ್ ಲಿಕ್ವಿಡ್ ಫ್ಯೂಲ್. ಅದೇ ನೀವು ಸಾಲಿಡ್ ಅಲ್ಲಿ ಅಂದ್ರೆ ಕಟ್ಟಿಗೆಗಳನ್ನ ಬಳಸ್ತಾ ಇದೀವಿ ಅಥವಾ ಕುಳ್ಳುಗಳನ್ನ ಬಳಸ್ತಾ ಇದೀವಿ ಅಂತ ಅನ್ಕೊಳ್ಳಿ, ಅಲ್ಲೇನಾಗತ್ತೆ, ಹೈಯೆಸ್ಟ್ ಬೂದಿ ಬರುತ್ತೆ, ಜೊತೆಗೆ ಹೊಗೆ ಬರುತ್ತೆ. ಘನ ಮತ್ತು ದ್ರವ ಇಂಧನಗಳಿಗೆ ಹೋಲಿಸಿದ್ರೆ ಅನಿಲ ಇಂಧನಗಳು ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕ ಅನಿಲಗಳನ್ನ ಉತ್ಪತ್ತಿ ಮಾಡುತ್ತೆ. ಓಕೆ, ಅಂದ್ರೆ ಇಲ್ಲಿ ಏನ್ ಮಾಡುತ್ತೆ, ಕಂಪ್ಯಾರಿಸನ್ ಮಾಡಿದ್ವಿ ಸಾಲಿಡ್ ಮತ್ತೆ ಲಿಕ್ವಿಡ್ ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಗ್ಯಾಸ್ ಸ್ಟೇಟ್ ಅಲ್ಲಿ ಯಾವುದೇ ರೀತಿ ಹೊಗೆ ಬರಲ್ಲ, ಜೊತೆಗೆ ಯಾವುದೇ ರೀತಿ ಬೂದಿಯನ್ನ ಮುಚ್ಚುವಂತದನ್ನ ಕಾಣಲ್ಲ. ಆದ್ರೆ ನೀವು ಕಟ್ಟಿಗೆಗಳನ್ನ, ಕುಳ್ಳುಗಳನ್ನ ಬಳಸೋದಾಗ್ಲಿ ಅಥವಾ ಲಿಕ್ವಿಡ್ ಅನ್ನ ಬಳಸುವಂತದ್ದಾಗ್ಲಿ ಅಲ್ಲೆಲ್ಲ ಹೊಗೆಯನ್ನ ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರ ಮನೆಯಲ್ಲಿ ಕೂಡ ಏನ್ ಮಾಡ್ತಾ ಇದ್ದಾರೆ, ಇತ್ತೀಚಿನಲ್ಲಿ ಗ್ಯಾಸ್ ಅನ್ನ ಬಳಸ್ತಾ ಇದ್ದಾರೆ. ಅಂಡ್ ಫೋರ್ತ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್, ಗ್ಯಾಸಸ್ ಫ್ಯೂಲ್ಸ್ ಕ್ಯಾನ್ ಬಿ ಈಸಿಲಿ ಇಗ್ನಿಟೆಡ್ ವಿತ್ ಅ ಸ್ಮಾಲ್ ಸ್ಪಾರ್ಕ್. ಅಂದ್ರೆ ಒಂದು ಸಣ್ಣ ಕಿಡಿಯಿಂದ ಏನ್ ಮಾಡ್ಬೋದು, ಅದನ್ನ ದಹಿಸಬಹುದು, ಅಂದ್ರೆ ದಹನ ಕ್ರಿಯೆಗೆ ಅದನ್ನ ಒಳಪಡಿಸಬಹುದು. ನೋಡಿ, ಗ್ಯಾಸ್ಗೆ ಒಂದು ನಾವು ಲೈಟರ್ ಅನ್ನು ಯೂಸ್ ಮಾಡ್ತೀವಿ, ಒಂದು ಸಣ್ಣ ಸ್ಪಾರ್ಕ್ ಇಂದ ಏನಾಗುತ್ತೆ, ಅದು ಬೆಂಕಿ ಹತ್ಕೊಳ್ತದೆ. ದ ರೇಟ್ ಆಫ್ ದ ಕಂಬಷನ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್ ವಿತ್ ದ ಹೆಲ್ಪ್ ಆಫ್ ಕಂಟ್ರೋಲ್ ವ್ಯಾಲ್ವ್. ಅಷ್ಟೇ ಅಲ್ಲದೆ ಅದು ಎಷ್ಟು ಬೇಗವಾಗಿ ಹತ್ತಿಕೊಳ್ತದೋ ಅಷ್ಟೇ ಈಸಿಲಿ ನಾವು ಅದನ್ನ ಏನ್ ಮಾಡ್ತೀವಿ, ಕಂಟ್ರೋಲ್ ವ್ಯಾಲ್ವ್ ಇಂದ ಅದನ್ನ ಆಫ್ ಮಾಡ್ತೀವಿ. ಹಾಗಾಗಿ ಗ್ಯಾಸ್ ಅನ್ನ ಯಾಕೆ ಎಲ್ಲರೂ ಅತಿ ಹೆಚ್ಚನ್ನ ಬಳಸ್ತಾ ಇದೀವಿ ಅಂತಂದ್ರೆ, ಅವು ಎಲ್ಲ ಅಡ್ವಾಂಟೇಜ್ಗಳಿದಾವೆ. ಮೊದಲನೇದ್ದು, ಅದು ಯಾವುದೇ ಹೊಗೆ ಕೊಡಲ್ಲ, ಯಾವುದೇ ಬೂದಿಯನ್ನ ಮಾಡಲ್ಲ, ಬೂದಿ ಕೊಡಲ್ಲ. ಆಮೇಲೆ ನಮಗೆ ಕಾಸ್ಟ್ ಬಹಳ ಕಡಿಮೆ ಇದೆ. ಎಲ್ಲರ ಮನೆಯಲ್ಲಿ ಕೂಡ ಒಂದು ತಿಂಗಳು 2 ತಿಂಗಳವರೆಗೆ ಗ್ಯಾಸ್ ಅನ್ನ ಬಳಸ್ತಾರೆ. ಜೊತೆಗೆ ಅದರ ಟ್ರಾನ್ಸ್ಪೋರ್ಟ್ ಬಹಳ ಈಸಿ ಇದೆ. ಎಲ್ಲರ ಮನೆಗೂ ಕೂಡ ಅದನ್ನ ಬಳಸೋದಕ್ಕೆ, ತರೋದಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಬಹಳ ಈಸಿ ಇದೆ. ಜೊತೆಗೆ ಏನಪ್ಪಾ ಅಂತಂದ್ರೆ, ಅದು ಯಾವುದೇ ರೀತಿ ಲಿಕ್ವಿಡ್ ಮತ್ತೆ ಸಾಲಿಡ್ ರೀತಿಯಲ್ಲಿ ಹೊಗೆನ ಉಂಟು ಮಾಡೋದಿಲ್ಲ. ಮತ್ತೇನಪ್ಪಾ ಅಂತಂದ್ರೆ, ಅದನ್ನ ಬೇಗ ನಾವೇನ್ ಮಾಡ್ಬೋದು, ಒಂದು ಸಣ್ಣ ಕಿಡಿ, ಒಂದು ಸ್ಪಾರ್ಕ್ ಮೂಲಕ ಹಚ್ಬಹುದು, ಜೊತೆ ಕಂಟ್ರೋಲ್ ವ್ಯಾಲ್ವ್ ಇಂದ ಅದನ್ನ ಬಂದ್ ಮಾಡ್ಬೋದು. ಇದೆಲ್ಲ ಫೆಸಿಲಿಟಿ ನಾವು ಅನಿಲದಲ್ಲಿ ಕಾಣಕ್ಕಾಗಲ್ಲ. ಅಂದ್ರೆ ಲಿಕ್ವಿಡ್ ಅಲ್ಲಿ ಆಗ್ಲಿ ಅಥವಾ
ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುವಂತದ್ದಾಗಲಿ ಅಥವಾ ಸಾಲಿಡ್ ಸ್ಟೇಟ್ ಅಲ್ಲಿ ನೋಡಿ ಬೇಗ ಈಗ ಕಟ್ಟಿಗೆ ಒಲೆಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಬೇಗ ಒಂದೇ ಗ್ಯಾಸ್ ಹಚ್ಚಿದಂಗ ಅದನ್ನ ಹಚ್ಚಕ್ಕಾಗಲ್ಲ, ಗ್ಯಾಸ್ ಆರಿಸಿದಂಗ ಆರ್ಸಕ್ಕಾಗಲ್ಲ. ಸೊ ಹಾಗಾಗಿ ಏನ್ ಮಾಡ್ತೀವಿ ನಾವು, ಗ್ಯಾಸ್ ಅನ್ನೇ ಅತಿ ಹೆಚ್ಚು ಯೂಸ್ ಮಾಡ್ತೇವೆ. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದ ಗ್ಯಾಸಸ್ ಫ್ಯೂಲ್ ಅಂತ ಹೇಳ್ಬೋದು. ಈಗ ಫಾಸಿಲ್ ಫ್ಯೂಲ್ಸ್, ಹಾಗಾದ್ರೆ ಆ ಈ ಇಂಧನಗಳನ್ನ ನಾವು ಹೆಂಗ್ ಪಡಿತೀವಿ, ಇಂಧನಗಳನ್ನ ಯಾವ ತರ ಸೃಷ್ಟಿ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಈಗ ಕಂಟಿನ್ಯೂ ಮಾಡೋಣ. ಫಾಸಿಲ್ ಫ್ಯೂಲ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ಬರೀಡ್ ರಿಮೇನ್ಸ್ ಆಫ್ ದ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ನಾವು ಫಾಸಿಲ್ ಫ್ಯೂಲ್ಸ್ ಅಂದ್ರ ಅವುಗಳ ಜೈವಿಕ ಇಂಧನಗಳ ಅಂತ ಕರಿತೀವಿ. ಇವು ಯಾವುದರಿಂದ ಮಾಡಲ್ಪಟ್ಟಿರ್ತವ ಅಂತ ಕೇಳಿದ್ರ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಅಂತ ಹೇಳ್ಬೋದು. ಅಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಈ ಇಂಧನಗಳನ್ನ ನಾವು ಪಡಿತೇವೆ. ಜೊತೆಗೆ ಕೋಲ್, ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸಸ್ ಆರ್ ಎಕ್ಸಾಂಪಲ್ಸ್ ಆಫ್ ಫಾಸಿಲ್ ಫ್ಯೂಲ್ಸ್. ಫಾಸಿಲ್ ಫ್ಯೂಲ್ಸ್ ಗೆ ಯಾವ ಬೆಸ್ಟ್ ಉದಾಹರಣೆಗಳು ಯಾವುವು ಅಂತ ಕೇಳಿದ್ರೆ ಕೋಲ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು ಅಥವಾ ನ್ಯಾಚುರಲ್ ಗ್ಯಾಸ್, ಇವೆಲ್ಲವೂ ಕೂಡ ಫಾಸಿಲ್ ಫ್ಯೂಲ್ಸ್ ಅಂತ ನಾವು ಕರಿತೀವಿ. ಸರಿ, ಹಾಗಾದ್ರೆ ಅಂಡ್ ನೋಡಿ, ಫಾಸಿಲ್ ಫ್ಯೂಲ್ಸ್ ಆರ್ ಆಬ್ಟೈನ್ಡ್ ಫ್ರಮ್ ನೇಚರ್, ದೇ ಆರ್ ರೆಫರ್ಡ್ ಟು ಆಸ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತಾರ. ಅಂದ್ರೆ ಇವು ಏನಪ್ಪಾ ಅಂದ್ರೆ ಫಾಸಿಲ್ ಫ್ಯೂಲ್ಸ್ ಗಳೇನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಅಳಿಯುಳಿಕೆ ಇಂಧನಗಳನ್ನ ಪ್ರಕೃತಿಯಿಂದ ಪಡೆಯಲಾಗುತ್ತದೆ. ಅಂದ್ರೆ ಅವುಗಳ ನೈಸರ್ಗಿಕ ಸಂಪನ್ಮೂಲಗಳು ಅಂತ ನಾವು ಅದನ್ನ ಕರಿತೀವಿ. ಯಾಕಂದ್ರೆ ಇವು ನೈಸರ್ಗಿಕ ಸಂಪನ್ಮೂಲಗಳ ನ್ಯಾಚುರಲ್ ರಿಸೋರ್ಸಸ್. ಬಟ್ ಸುಮಾರು ಪ್ರಾಚೀನ ಕಾಲದಲ್ಲಿ ಅಂದ್ರೆ ಎಷ್ಟೋ ವರ್ಷಗಳಿಂದ ಕಾಲಾಂತರ ವರ್ಷಗಳ ಹಿಂದೆ ಆದಂತಹ ಘಟನೆಗಳಲ್ಲಿ ನಮಗೆ ಪ್ಲಾಂಟ್ಸ್ ಮತ್ತು ಆನಿಮಲ್ಸ್ ಅಲ್ಲಿ ಸಿಕ್ಕಿರುವಂತಹ ಒಂದು ಪಳೆಯುಳಿಕೆಗಳ ಮೂಲಕ ನಾವೇನ್ ಪಡಿತಾ ಇದೀವಿ, ಆ ಒಂದು ಪೆಟ್ರೋಲ್ ಮತ್ತು ಕೋಲ್ ಹಾಗೂ ಗ್ಯಾಸ್ ಅನ್ನ ಪಡಿತಾ ಇದೀವಿ. ಸ್ಟೇಟ್ ಫ್ಯೂ ಕ್ಯಾರೆಕ್ಟರ್ಸ್ ಆಫ್ ಗುಡ್ ಫ್ಯೂಲ್, ಹಾಗಾದ್ರೆ ಉತ್ತಮವಾಗಿರುವಂತಹ ಲಕ್ಷಣಗಳನ್ನ ಹೊಂದಿರುವಂತಹ ಉತ್ತಮ ಇಂಧನ ಯಾವುದು ಅಂತ ಬರಿಬೇಕು. ಸ್ಟೇಟ್ ಟು ಅಡ್ವಾಂಟೇಜ್ ಆಫ್ ಗ್ಯಾಸಸ್ ಫ್ಯೂಲ್ಸ್, ಯಾವ್ದಾದ್ರು ಎರಡು ಉಪಯೋಗಗಳನ್ನ ಗ್ಯಾಸಸ್ ಫ್ಯೂಲ್ ಬರಿಬೇಕು. ಅಂದ್ರೆ ಅನಿಲ ಇಂಧನದ ಎರಡು ಉಪಯೋಗಗಳನ್ನ ಬರೀರಿ. ಕ್ಯಾನ್ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಬಿ ಪ್ರಿಪೇರ್ಡ್ ದ ಲ್ಯಾಬೊರೇಟರಿ ಫ್ರಮ್ ಡೆಡ್ ಆರ್ಗಾನಿಸಮ್ ಅಂಡ್ ವೈ ಫಾಸಿಲ್ ಫ್ಯೂಲ್ಸ್ ಆರ್ ರೆಫರ್ಡ್ ಟು ಆಸ್ ನ್ಯಾಚುರಲ್ ರಿಸೋರ್ಸಸ್. ಈ 4 ಪ್ರಶ್ನೆಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ನಾಳೆ ನಿಮಗೆ ಎಕ್ಸಾಮ್ ನಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್, ಈಗ ಕಂಟಿನ್ಯೂ ನೋಡೋದಾದ್ರೆ ನಾವು ಕೋಲ್ ಅಂಡ್ ಪೆಟ್ರೋಲಿಯಂ, ಇದರಲ್ಲಿ ಎರಡು ಟಾಪಿಕ್ ಅನ್ನ ನೋಡ್ತೀವಿ. ಒಂದು ನ್ಯಾಚುರಲ್ ರಿಸೋರ್ಸಸ್, ಇನ್ನೊಂದು ಕೋಲ್ ಅಂತ ಹೇಳಿ. ಸರಿ, ಹಾಗಾದ್ರೆ ನ್ಯಾಚುರಲ್ ರಿಸೋರ್ಸಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಇನ್ಎಕ್ಸಾಸ್ಟಿಬಲ್ ಅಂಡ್ ಎಕ್ಸಾಸ್ಟಿಬಲ್ ಅಂತ ಕರಿತೀವಿ. ಅಂದ್ರೆ ಸಾಮಾನ್ಯವಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಎರಡು ರೀತಿಯಲ್ಲಿ ಭಾಗಿಸ್ತೀವಿ. ಒಂದು ಇನ್ಎಕ್ಸಾಸ್ಟಿಬಲ್, ಇನ್ನೊಂದು ಎಕ್ಸಾಸ್ಟಿಬಲ್. ಹಾಗಾದ್ರೆ ಇನ್ಎಕ್ಸಾಸ್ಟಿಬಲ್ ಅಂಡ್ ಎಕ್ಸಾಸ್ಟಿಬಲ್ ಗೆ ಬೆಸ್ಟ್ ಎಕ್ಸಾಂಪಲ್ಸ್ ಯಾವ್ದು ನೋಡೋಣ. ನೋಡಿ, these are the resource of which there is a limitless supply such as, ನೋಡಿ ಯಾವನ್ನ ಅನ್ಲಿಮಿಟೆಡ್ ಆಗಿ ನಾವು ಪ್ರಪಂಚದಲ್ಲಿ ಪ್ರಕೃತಿ ನಮಗೆ ಸಾಕಷ್ಟು ಸಹಾಯವನ್ನ ಮಾಡಿದೆ. ಪ್ರಕೃತಿಯಲ್ಲಿ ನಮಗೆ ನೈಸರ್ಗಿಕ ಸಂಪತ್ತು ಹೆಂಗ್ ಕೊಟ್ಟಿದೆ ಅಂದ್ರೆ ಅನ್ಲಿಮಿಟೆಡ್ ಕೊಟ್ಟಿದೆ. ಅಂತಹ ಅನ್ಲಿಮಿಟೆಡ್ ನೈಸರ್ಗಿಕ ಸಂಪನ್ಮೂಲಗಳು ಯಾವ್ದಪ್ಪ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಸನ್ಲೈಟ್, ಸೂರ್ಯನ ಬೆಳಕು, ಸೂರ್ಯನ ಶಾಖ ಶಕ್ತಿ. ಈ ಸೂರ್ಯನ ಬೆಳಕನ್ನ ನೀವು ಪ್ರತಿನಿತ್ಯ ಪಡಿತೀರಿ, ಅದು ಎಂಡ್ಲೆಸ್. ಬೆಳಗ್ಗೆ ಆದ ಕೂಡ ಸಾಯಂಕಾಲವರೆಗೆ ಈ ಸನ್ಲೈಟ್ ಅನ್ನ ನಾವು ಯಾವುದಕ್ಕೆ ಬೇಕಾದ್ರೆ ಶಕ್ತಿಗೆ ಕನ್ವರ್ಟ್ ಮಾಡಿಕೊಳ್ಳೋದಕ್ಕೆ ಆ ಪ್ರಕೃತಿ ನಮಗೆ ಅಂದ್ರೆ ನೈಸರ್ಗಿಕ ಸಂಪತ್ತು ನಮಗೆ ನೀಡಿದೆ. ಸೊ ದೀಸ್ ರಿಸೋರ್ಸ್ ವಿಚ್ ಇಸ್ ಲಿಮಿಟ್ಲೆಸ್, ಇವಕ್ಕೆ ಲಿಮಿಟ್ ಅನ್ನೋದಿಲ್ಲ, ಅನ್ಲಿಮಿಟೆಡ್ ಆಗಿ ನಾವು ಈ ಶಕ್ತಿನ ಪಡ್ಕೊಳ್ತೀವಿ. ಅಂಡ್ ಏರ್, ಗಾಳಿ, ಈ ಗಾಳಿ ಶಕ್ತಿಗೂ ಅಂದ್ರೆ ಪವನ ಶಕ್ತಿ ಅಂತ ಕೊಡ್ತೀವಿ. ಪವನ ಶಕ್ತಿ ಇರ್ಬೋದು, ವಾಟರ್ ರಿಸೋರ್ಸ್ ಇರ್ಬೋದು, ಏರ್ ಇರ್ಬೋದು, ಅಂಡ್ ಇವನ್ ಸನ್ಲೈಟ್ ನೋಡಿದ್ವಿ ಅದು ಇರ್ಬೋದು. ಇವೆಲ್ಲ ಏನಂದ್ರೆ ಅನ್ಲಿಮಿಟೆಡ್, ಲಿಮಿಟ್ಲೆಸ್ ನಮಗೆ ಅದು ಆ ಪ್ರಕೃತಿ ನೀಡಿದೆ. ಇನ್ನು ದೀಸ್ ಆರ್ ದ ರಿಸೋರ್ಸ್ ಹೂಸ್ ಸಪ್ಲೈಸ್ ಈಸ್ ಲಿಮಿಟೆಡ್, ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಗಳು ಲಿಮಿಟ್ ಕೊಟ್ಟಿದೆ, ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದನ್ನ ಲಿಮಿಟ್ ಅಲ್ಲಿ ಬಳಸಿಕೊಳ್ಳುವಂತದ್ದು ಕೊಟ್ಟಿದೆ ಪ್ರಕೃತಿ. ದ ಓವರ್ ಯೂಸ್ ಆಫ್ ದೀಸ್ ರಿಸೋರ್ಸಸ್, ಇದನ್ನು ಸಾಕಷ್ಟು ಪ್ರಮಾಣದಲ್ಲಿ ನಾವು ಬಳಕೆ ಮಾಡೋದಾದ್ರೆ ಒಂದಿಲ್ಲ ಒಂದ್ ದಿವಸ ಇದೇನಾಗತ್ತೆ, ಅವು ಖಾಲಿಯಾಗಿ ಹೋಗ್ತದೆ. ಆ ಸಂಪನ್ಮೂಲ, ನೈಸರ್ಗಿಕ ಸಂಪನ್ಮೂಲ ಈ ಪ್ರಕೃತಿಯಿಂದನೇ ಬರಿದಾಗ್ತದೆ. ಸೊ ದೀಸ್ ರಿಸೋರ್ಸ್ ಶುಡ್ ಬಿ ಅವಾಯ್ಡೆಡ್ ಸಚ್ ಆಸ್ ಫಾರೆಸ್ಟ್,
ಕಾಡು ನಮಗೆ ನೈಸರ್ಗಿಕ ದೊಡ್ಡ ಸಂಪತ್ತು. ಇಡೀ ಇಡೀ ಭೂಮಿಯಲ್ಲಿ ನಾವು ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಾಡುಗಳನ್ನ ನೋಡ್ತೀವಿ. ಆದ್ರೆ ನೋಡಿ, ಸುಮಾರು ದಿವಸಗಳಿಂದ ಒಂದು 20-25 ವರ್ಷದಿಂದ ನೋಡ್ರಿ ನೀವು, ಈ ಭೂಮಿ ಮೇಲೆ ಸಾಕಷ್ಟು ಕಾಡಿತ್ತು. ಬಟ್ ಏನಾಗ್ತದೆ, ಮನುಷ್ಯ ತನ್ನ ಒಂದು ಬಳಕೆಗೆ ಕಾಡುಗಳಲ್ಲಿ ಇರ್ತಕ್ಕಂಥ ಗಿಡ ಮರಗಳನ್ನ ಕಡಿದು ಕಾಡು ನಾಶವಾಗ್ತಾ ಇದೆ. ಕಾಡಿಲ್ಲ ಅಂದ್ರೆ ಮಳೆ ಇಲ್ಲ, ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಬದುಕಿಲ್ಲ. ಸೊ ಹಾಗಾಗಿ ನಮಗೆ ಫಾರೆಸ್ಟ್ ಅನ್ನೋದು ನೈಸರ್ಗಿಕವಾಗಿ ಕೊಟ್ಟಂತ ಒಂದು ದೊಡ್ಡ ಸಂಪತ್ತು, ದೊಡ್ಡ ಕೊಡುಗೆ. ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಓವರ್ ಯೂಸ್ ಮಾಡಬಾರ್ದು. ಲಿಮಿಟೆಡ್ ಆಗಿ ಬೆಳೆಸ್ಕೊಳ್ಳೋದ್ರಿಂದಾಗಿ ಅದನ್ನ ಮತ್ತೆ ನಾವು ನೈಸರ್ಗಿಕ ಸಂಪತ್ತನ್ನ ಮತ್ತೆ ಪುನರ್ ಉತ್ಪತ್ತಿ ಮಾಡಕ್ ಆಗಲ್ಲ. ಒಂದು ಗಿಡ ಮರ ಬೆಳಿಬೇಕು ಅಂದ್ರೆ ಸುಮಾರು ವರ್ಷಗಳ ಟೈಮ್ ಬೇಕು. ಸುಮಾರು ವರ್ಷಗಳಿಂದ ಬೆಳೆದಂತ ಗಿಡ ಮರಗಳನ್ನ ಬಹಳ ಸಲೀಸಾಗಿ ಕಿತ್ಕೊಂಡ್ಬಿಟ್ಟಿದ್ದಾರೆ ಮನುಷ್ಯ ಇಲ್ಲ ಬಳಕೆಗೆ. ಬಟ್ ಅದನ್ನ ಓವರ್ ಯೂಸ್ ಮಾಡಬಾರ್ದು. ಹಾಗಾಗಿ ನೈಸರ್ಗಿಕ ಸಂಪತ್ತು ನಮಗೇನು ಆ ಪ್ರಕೃತಿ ಕೊಟ್ಟಿದೆ, ಎರಡು ಪ್ರಕಾರ ಇದೆ. ಒಂದು ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡ್ಬೋದು, ಕೆಲವೊಂದನ್ನ ನಾವು ಲಿಮಿಟ್ ಆಗಿ ಯೂಸ್ ಮಾಡ್ಬೋದು. ಉದಾಹರಣೆ ಫಾರೆಸ್ಟ್ ಇರ್ಬೋದು, ಇಲ್ಲ ವೈಲ್ಡ್ ಲೈಫ್ ಪ್ರಾಣಿ ಸಂಕುಲ ಕೂಡ ಒಂದು ಲಿಮಿಟೆಡ್. ನಾವು ಮನುಷ್ಯ ತನ್ನ ಬಳಕೆಗೆ ಏನ್ ಮಾಡ್ತಾ ಇದ್ದಾನೆ, ಕಾಡು ಪ್ರಾಣಿಗಳನ್ನು ಕೂಡ ನಾಶ ಮಾಡ್ತಾ ಇದ್ದಾನೆ, ಅವುಗಳನ್ನ ಬೇಟೆಯಾಡಿ ಅವುಗಳನ್ನ ತನ್ನ ಬಳಕೆಗೆ ಮಾಡ್ತಾ ಇದ್ದಾನೆ. ಜೊತೆಗೆ ಫಾಸಿಲ್ ಫ್ಯೂಲ್ಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯಾವ್ದು ಅಂತ ಹೇಳ್ಬೋದು ನಾವು, ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಲಿಮಿಟೆಡ್ ಸೋರ್ಸಸ್ ಅಲ್ಲಿ ಇರುವಂತ ಬೆಸ್ಟ್ ಎಕ್ಸಾಂಪಲ್ ಫಾಸಿಲ್ ಫ್ಯೂಲ್ಸ್ ಕೂಡ. ಈಗ ಪೆಟ್ರೋಲು, ಕೋಲು, ಗ್ಯಾಸ್ ಇವೆಲ್ಲ ಏನಿದಾವಲ್ಲ, ಲಿಮಿಟೆಡ್ ಅಕ್ಸೆಸ್ ಇದೆ. ಅಂದ್ರೆ ನೈಸರ್ಗಿಕ ಸಂಪತ್ತು ಪ್ರಕೃತಿ ನಮಗೆ ಕೊಟ್ಟಿದೆ, ಹೌದಾ, ಆದ್ರೆ ಅದು ಅನ್ಲಿಮಿಟೆಡ್ ಇಲ್ಲ. ಒಂದ್ ದಿವಸ ಏನಾಗುತ್ತೆ, ಈ ಪ್ರಕೃತಿಯಲ್ಲಿ ಅದನ್ನ ಓವರ್ ಯೂಸ್ ಮಾಡಿ ಕೊನೆಗೆ ಒಂದ್ ದಿವಸ ಅದು ಖಾಲಿಯಾಗಿ ಹೋಗುತ್ತೆ. ಜಸ್ಟ್ ವಿಚಾರ ಮಾಡಿ ನೋಡಿ, ಒಂದ್ ವೇಳೆ ಪೆಟ್ರೋಲೇ ಸಿಗ್ಲಿಲ್ಲಪ್ಪ ಅಥವಾ ಗ್ಯಾಸೇ ಸಿಗ್ಲಿಲ್ಲಪ್ಪ ಅಂದ್ರೆ ಮತ್ತೆ ಏನಾಗತ್ತೆ ಗೊತ್ತಾ, ಮನುಷ್ಯ ಪ್ರಾಚೀನ ಕಾಲಕ್ಕೆ ಹೋಗ್ಬೇಕಾಗ್ತ. ಹಳೆ ಕಾಲದ ಪದ್ಧತಿಯಲ್ಲಿ ಮನುಷ್ಯ ಹೆಂಗ್ ಬದುಕ್ತಾ ಇದ್ದ ಅಂತ ಸ್ಥಿತಿಗೆ ನಾವು ಮುಟ್ಟಬೇಕಾಗತ್ತೆ. ಯಾಕಂದ್ರೆ ಪೆಟ್ರೋಲ್ ಇಲ್ಲ ಅಂದ್ರೆ ಎಲ್ಲಾ ಸಾರಿಗೆ ಬಂದ್ ಆಗುತ್ತೆ, ಎಷ್ಟೋ ಫ್ಯಾಕ್ಟ್ರಿಗಳು ಬಂದ್ ಆಗ್ತವೆ ಅಲ್ವಾ. ಸಾರಿಗೆ ಇಲ್ಲ ಅಂತಂದ್ರೆ ಎಲ್ಲಾ ವಸ್ತುಗಳು ಆ ಕಡೆಯಿಂದ ಈ ಕಡೆಗೆ ತಲುಪೋದಕ್ಕಾಗಲ್ಲ. ಅಂದ್ರೆ ಮನುಷ್ಯ ಮೊದಲು ಏನ್ ಪ್ರಾಚೀನ ಕಾಲದಲ್ಲಿ ಬದುಕ್ತಾ ಇದ್ನಲ್ಲ, ಎತ್ತಿನ ಬಂಡೆ ಹೊಡೆದು ಆ ಪರಿಸ್ಥಿತಿಗೆ ಬರ್ತಾನೆ. ಹಾಗಾಗಿ ಈ ನ್ಯಾಚುರಲ್ ರಿಸೋರ್ಸಸ್ ಏನಿದೆಯಲ್ಲ, ಇದು ಅವಾಯ್ಡ್ ಮಾಡ್ಬೇಕು. ಓವರ್ ಯೂಸ್ ಮಾಡೋದು ಅವಾಯ್ಡ್ ಮಾಡ್ಬೇಕು. ಯೂಸ್ ಮಾಡಬಾರ್ದು ಅಂತಲ್ಲ, ಓವರ್ ಯೂಸ್ ಆಗೋದು ಅಥವಾ ಅನ್ಲೆಸ್ ವೇಸ್ಟ್ ಮಾಡುವಂತಹ ರೀತಿಯಲ್ಲಿ ನಾವು ಆ ಇಂಥ ನ್ಯಾಚುರಲ್ ರಿಸೋರ್ಸಸ್ ಅನ್ನ ಬಳಸುವಂತ ರೀತಿಯಲ್ಲಿ ಲಿಮಿಟ್ ಅಲ್ಲಿ ಬಳಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತದೆ. ಈ ಫಾಸಿಲ್ ಫ್ಯೂಲ್ಸ್ ಅಲ್ಲಿ ಸೊ ಫಸ್ಟ್ ಈಗ ಕೋಲ್ ಅಂತ ನೋಡೋಣ. ಕೋಲ್ ಅಂದ್ರೆ ಕಲ್ಲಿದ್ದಿಲ್ಲು ಅಂತ ನಾವು ಕರಿತೀವಿ. ಕೋಲ್ ಈಸ್ ಗ್ರೇಡೆಡ್ ಆನ್ ದ ಬೇಸಿಸ್ ಆಫ್ ಹೀಟ್ ಆಬ್ಟೈನ್ಡ್ ಫ್ರಮ್ ದೆಮ್. ನೋಡಿ, ಈ ಕೋಲಲ್ಲಿ ನಾವು ಬೇರೆ ಬೇರೆ ರೀತಿಯ ಕೋಲ್ಗಳನ್ನ ನಾವು ಕಾಣ್ತೀವಿ. ಅಂದ್ರೆ ಕಲ್ಲಿದ್ದಿಲ್ಲಲ್ಲಿ ಬೇರೆ ಬೇರೆ ರೀತಿಯ ಪ್ರಕಾರದ ಕಲ್ಲಿದ್ದಿಲ್ಲುಗಳನ್ನ ಕಾಣ್ತೀವಿ. ಆ ಕಲ್ಲಿದ್ದಿಲ್ಲನ್ನ ನಾವು ಬೇರೆ ಬೇರೆ ರೀತಿಯ ಪ್ರಕಾರಗಳನ್ನ ಮಾಡಿದ್ವಿ. ಯಾವ್ದ್ರ ಆಧಾರದ ಮೇಲೆ ಮಾಡಿದ್ವಿ, ಅವು ಕೊಡುವ ಹೀಟ್ ಎನರ್ಜಿ ಮೂಲಕ. ಅಂದ್ರೆ ಎಲ್ಲಾ ಕೋಲ್ ಒಂದೇ ತರ ಹೀಟ್ ಎನರ್ಜಿ ಕೊಡುತ್ತಾ? ಖಂಡಿತ ಇಲ್ಲ. ಕೋಲಲ್ಲಿ ಬೇರೆ ಬೇರೆ ರೀತಿ ಇದೆ. ಕೆಲವು ಕಲ್ಲಿದ್ದಿಲ್ ಏನ್ ಮಾಡುತ್ತೆ, ಹೀಟ್ ಅನ್ನ ಹೆಚ್ಚಿಗೆ ಕೊಡುತ್ತೆ. ಕೆಲವು ಕಲ್ಲಿದ್ದಿಲ್ ಪ್ರಕಾರಗಳಲ್ಲಿ ಹೀಟ್ ಅನ್ನ ಕಡಿಮೆ ಕೊಡುತ್ತೆ. ಸೊ ದ ಟೈಪ್ಸ್ ಆಫ್ ಕೋಲ್ ಅಂದ್ರೆ ಈ ಕಲ್ಲಿದ್ದಿಲಿನ ಪ್ರಕಾರಗಳು ಯಾವ್ಯಾವ? ಫಸ್ಟ್ ಪೀಟ್ ಅಂತ ಕರಿತೀವಿ, ಇನ್ನ ಲಿಗ್ನೈಟ್ ಅಂತ ಕರಿತೀವಿ, ಮೂರನೇದು ಬಿಟುಮಿನಸ್ ಕೋಲ್ ಅಂತ ಕರಿತೀವಿ, ಇನ್ನ ಆಂಥ್ರಸೈಟ್ ಅಂತ ಕರಿತೀವಿ. ಇದರಲ್ಲಿ ಕಾರ್ಬನ್ ಕಂಟೆಂಟ್ ಎಷ್ಟು ಪ್ರಮಾಣ ಹೈಯೆಸ್ಟ್ ಇರುತ್ತೆ, ಆ ಕಾರ್ಬನ್ ಪ್ರಮಾಣ ಎಷ್ಟು ಹೈಯೆಸ್ಟ್ ಇರುತ್ತೆ, ಅದು ಬೆಸ್ಟ್ ಕೋಲ್ ಅಂತ ನಾವು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಪೀಟ್ ಅಲ್ಲಿ ಎಷ್ಟಿದೆ ಅಂದ್ರ ಹೆಚ್ಚು ಕಡಿಮೆ 11% ಆಫ್ ಕಾರ್ಬನ್ ಇದೆ. ಪೀಟ್ ಅಲ್ಲಿ ಎಷ್ಟಿದೆ? 11% ಕಾರ್ಬನ್ ಇದೆ. ಅದೇ ನೀವು ಲಿಗ್ನೈಟ್ ಅಲ್ಲಿ ತೆಗೆದುಕೊಂಡ್ರೆ, ಲಿಗ್ನೈಟ್ ಅಲ್ಲಿ 22% ಆಫ್ ಕಾರ್ಬನ್ ಇದೆ. ಅಂದ್ರೆ ಅದಕ್ಕಿಂತ ಸ್ವಲ್ಪ ಪ್ರಮಾಣ ಲಿಗ್ನೈಟ್ ಅಲ್ಲಿ ಕಾರ್ಬನ್ ಹೆಚ್ಚಾಯ್ತು. ಅಂದ್ರೆ ಹೀಟ್ ಪೀಟ್ ಗಿಂತ ಲಿಗ್ನೈಟ್ ಹೆಚ್ಚಿನ ಪ್ರಮಾಣದ ಹೀಟ್ ಎನರ್ಜಿನ ಕೊಡುತ್ತೆ. ಸೊ ಅದೇ ತರ ಬಿಟುಮಿನಸ್ ಕೋಲ್ ಕಂಪ್ಯಾರಿಸನ್, ನಾವೆರಡಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ ಬಿಟುಮಿನಸ್ ಕೋಲ್ ಅಲ್ಲಿ ಕಂಟೆಂಟ್ 60% ಆಫ್ ಕಾರ್ಬನ್ ಇದೆ. ಅಂದ್ರೆ 60% ಆಫ್ ಕಾರ್ಬನ್ ಅನ್ನ ನಾವು ಬಿಟುಮಿನಸ್ ಕೋಲ್ ಅಲ್ಲಿ ನೋಡ್ತೀವಿ. ಅಂದ್ರೆ ಮೊದಲ ಎರಡು ಕಂಪ್ಯಾರಿಸನ್ ಮಾಡಿದ್ರೆ ಇದರಲ್ಲಿ ಕಾರ್ಬನ್ ಹೆಚ್ಚಿಗಿದೆ, ಇದು ಹೀಟ್ ಎನರ್ಜಿ ಹೆಚ್ಚಿಗೆ ಕೊಡುತ್ತೆ. ಓಕೆ, ಅಂಡ್ ಲಾಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಆಂಥ್ರಸೈಟ್. ಆಂಥ್ರಸೈಟ್ ಇಸ್ ದ ಬೆಸ್ಟ್ ಕೋಲ್. ಯಾಕಂದ್ರೆ ಅದರಲ್ಲಿ 80% ಆಫ್ ಕಾರ್ಬನ್ ಇದೆ. ಸೊ ಔಟ್ ಆಫ್ ದ ಆಲ್ ದೀಸ್ ಆಂಥ್ರಸೈಟ್ ಇಸ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಕೋಲ್. ನಾವು ಕಲ್ಲಿದ್ದಲುಗಳ 4 ಪ್ರಕಾರಗಳನ್ನ ನಾವೇನ್ ನೋಡಿದ್ವಲ್ಲ, ಪೀಟ್ ಇರ್ಬೋದು, ಬಿಟುಮಿನಸ್ ಇರ್ಬೋದು ಅಲ್ವಾ, ಆ 4 ಪ್ರಕಾರಗಳಲ್ಲಿ ಆಂಥ್ರಸೈಟ್ ಇಸ್ ದ ಬೆಸ್ಟ್ ಕೋಲ್ ಅಂತ ನಾವು ಹೇಳ್ಬೋದು. ಸರಿ, ಹಾಗಾದ್ರೆ ವಾಟ್ ಇಸ್ ದ ಫಾರ್ಮೇಶನ್ ಆಫ್ ಕೋಲ್ ಅಂತ ನೋಡೋಣ. ಈಗ
ಕಲ್ಲಿದ್ದಿಲನ್ನ ನಾವು ನೈಸರ್ಗಿಕವಾಗಿ ಪಡೆದುಕೊಳ್ತಾ ಇದೀವಿ ಅಂತ ಹೇಳಿದೆ ನಾನು. ಹಾಗಾದ್ರೆ ನೈಸರ್ಗಿಕವಾಗಿ ನಮಗೆ ನಿಸರ್ಗ ಆ ಕಲ್ಲಿದ್ದನ್ನ ಹೆಂಗ್ ಕೊಡ್ತು? ಬೆಸ್ಟ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್, trees and other plants that grew in the swampy area 300 to 400 million years ago. ಆಗಿದೆ ನೋಡಿ, ಏನಾಗಿದೆ, ನೆನ್ನೆ ಮೊನ್ನೆ ಮಾತಲ್ಲ. ನಾ ಇವತ್ತು ಕಲ್ಲಿದ್ದಿಲು ಪಡ್ಕೊಳಕತ್ತೀವಿ ಅಂದ್ರೆ ಅದು ನೆನ್ನೆ ಮೊನ್ನೆದ ಕಲ್ಲಿದ್ದಿಲ್ಲ ಅಲ್ಲ. ಯಾಕಂದ್ರೆ 300 ರಿಂದ 400 ಮಿಲಿಯನ್ ವರ್ಷಗಳ ಹಿಂದೆ ಏನಾಗಿದೆ, ಸ್ವಾಂಪಿ ಏರಿಯಾ ಅಂದ್ರೆ ನೀರ್ ನಿಂತು 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 ಒಂಥರ ರಾಡಿ ತರ ಮಣ್ಣು ಕ್ರಿಯೇಟ್ ಆಗಿ ಆ ಭಾಗದಲ್ಲೆಲ್ಲ ಗಿಡ ಮರಗಳು ಏನಾಗ್ತವೆ, ಬಿದ್ದು ಸತ್ತೋಗ್ತವೆ. ಅಂದ್ರೆ ದೊಡ್ಡ ದೊಡ್ಡ ಗಿಡ ಮರಗಳು ಅವಾಗೆಲ್ಲ ನೋಡ್ಬೇಕು, ಆಕ್ಸಿಜನ್ ಪ್ರಮಾಣ ಹೈಯೆಸ್ಟ್ ಪ್ರಮಾಣದಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು. ಅಲ್ಲಿ ದೊಡ್ಡ ದೊಡ್ಡ ಗಿಡ ಮರಗಳನ್ನ ನಾವು ಕಾಣ್ತಾ ಇದೀವಿ. ಅವೇನಾಗಿದಾವೆ, ಬಿದ್ದು ಅಲ್ಲೇ ಏನಾಗಿದೆ, ಆ ಸ್ವಾಂಪಿ ಏರಿಯಾದಲ್ಲಿ ಅಂದ್ರೆ ಆ ಕಡೆ ರಾಡಿ ಅಂತ ನಾವೇನ್ ಕರಿತೀವಲ್ಲ, ಆ ಏರಿಯಾದಲ್ಲಿ ಆ ಎಲ್ಲ ಗಿಡ ಮರಗಳು ಒಂದೇ ಕಡೆ ಬಿದ್ದಿದಾವೆ. ಅಲ್ಲೇನಾಗಿದೆ, ಸುಮಾರು ವರ್ಷಗಳ ನಂತರ ದೇರ್ ರಿಮೇನ್ಸ್ ಗಾಟ್ ಬರೀಡ್ ಇನ್ ದ ಸ್ವಾಂಪಿ ಸಾಯಿಲ್. ಆ ಎಲ್ಲ ಅದ್ರ ಮೇಲೆ, ಆ ಗಿಡ ಮರಗಳ ಮೇಲೆ ಮಣ್ಣು ಬಿದ್ದು 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 ಮಳೆ ಆಗೋದು, ಮಣ್ಣು ಬೀಳೋದು, ಮತ್ತೆ ಮಳೆ ಆಗೋದು, ಮಣ್ಣು ಬೀಳೋದು, ಅದೇನಾಗ್ತಾ ಹೋಗಿದೆ, ದೊಡ್ಡ ದೊಡ್ಡ ಗಿಡ ಮರಗಳು ಆ ಹೆಸರಿನ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ವು. ಒಂದು ಎರಡಲ್ಲ, ನಾವಿವತ್ತು ಎಷ್ಟೋ ಕೋಲ್ ಮೈನ್ಸ್ ಗಳನ್ನ ನೋಡ್ತೀವಿ. ಸಾಕಷ್ಟು ಪ್ರಮಾಣಗಳಲ್ಲಿ ಕೋಲನ್ನ ತೆಗಿತಾ ಇದೀವಿ ಅಂದ್ರೆ ಎಷ್ಟು ಗಿಡ ಮರಗಳು ಆ ಭೂಮಿಯ ಆಳದಲ್ಲಿ ಸಿಕ್ಕಾಕೊಂಡಿರ್ಬೇಕು, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವತ್ತಿನ ಪ್ರಮಾಣದಲ್ಲಿ ಅಷ್ಟೆಲ್ಲ ಗಿಡ ಮರಗಳು ಸತ್ತೋಗಿದ್ದಕ್ಕೆ, ಅಷ್ಟೆಲ್ಲ ಗಿಡ ಮರಗಳು ಆ ಭೂಮಿ ಒಳಗಡೆ ಸಿಕ್ಕಾಕೊಂಡಿದ್ದಕ್ಕೆ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಅದು ಕೋಲನ್ನ ನಾವು ಪಡ್ಕೊಳ್ತಾ ಇದೀವಿ. ಇದು ಮೈನಿಂಗ್ ಮಾಡೋದ್ರ ಮೂಲಕ ತಕೊಳ್ತೀವಿ. ದೇ ರಿಮೇನ್ಸ್ ಗಾಟ್ ಬರೀಡ್ ಇನ್ ದ ಸ್ವಾಂಪಿ ಸಾಯಿಲ್. ಅದೇನಾಗುತ್ತೆ ಮುಂದೆ, ಅಂಡ್ ಓವರ್ ಟೈಮ್, ಸುಮಾರು ದಿನಗಳ ನಂತರ these remains were covered the layers of sedimentary like mud and sand. ಅದ್ರ ಮೇಲೆ ಏನಾಗ್ತಾ ಹೋಗ್ತಾ ಇದೆ, ಸುಮಾರು ದಿನಗಳು, ಒಂದ್ ದಿವಸ 2 ದಿವಸ ಅಲ್ಲ, ನೀವು ಸುಮ್ನೆ ಮನೆಗ ಒಂದೇ ಒಂದು ವಾರ ಏನು ಟೇಬಲ್ ಒರೆಸಲಾರ್ದ ಬಿಟ್ಬಿಡಿ, ಅದ್ರ ಮೇಲೆ ಸುಮಾರು ಡಸ್ಟ್ ಬಂದು ಕುತ್ಕೊಂಡ್ಬಿಟ್ಟಿರ್ತ. ಇದು ನೆನ್ನೆ ಮೊನ್ನೆ ಹೇಳ್ತಾ ಇಲ್ಲ ನಾನು. ಆ ಏರಿಯಾ ಎಲ್ಲ ಕಂಪ್ಲೀಟ್ ಆಗಿ 300 to 400 ಮಿಲಿಯನ್ ಇಯರ್ಸ್ ಎಗೋ. ಅವಾಗ ಏನಾಗಿದೆ, ನಿಧಾನ ಅದ್ರ ಮೇಲೆ ಮಣ್ಣು ಬಂದು ಬಿದ್ದು ಬಿದ್ದು ಏನಾಗ್ತಾ ಇದೆ, ಒಂದೊಂದೇ ಲೇಯರ್ ಕ್ರಿಯೇಟ್ ಆಗಿದೆ. ಸ್ಯಾಡಿಮೆಂಟರಿ ರಾಕ್ ಅಂತ ಕರಿತೀವಿ ನಾವು. ಅದು ಒಂದೊಂದೇ ಲೇಯರ್ ಕ್ರಿಯೇಟ್ ಆಗ್ತಾ ಇದೆ. ಅದು ಭೂಮಿಯ ಒಳಗಡೆ ಹೋಗಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಭೂಮಿಯ ಒಳಗಡೆ ಅದು ಹೋಗಿಲ್ಲ, ಅದ್ರ ಮೇಲೆ ಮಣ್ಣು ಬಿದ್ದು 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 ಅದು ಭೂಮಿಯ ಒಳಗಡೆ ಸಿಕ್ಕಾಕೊಳ್ತು. ಸೊ ನಂತರ ಏನಾಗಿದೆ, ಕವರ್ಡ್ ವಿತ್ ದ ಲೇಯರ್ಸ್ ಆಫ್ ಸ್ಯಾಡಿಮೆಂಟರಿ ಲೈಕ್ ಮಡ್ ಅಂಡ್ ಸ್ಯಾಂಡ್. ಆಮೇಲೆ ಏನಾಯ್ತು, in low oxygen conditions, the buried plant material formed a dark brown material called peat. ನೋಡಿ ಏನಾಯ್ತು ಗೊತ್ತಾ, ಆ ಮೇಲೆ ಮಣ್ಣು ಬಿದ್ದು ಬಿದ್ದು ಸ್ಯಾಡಿಮೆಂಟರಿ ರಾಕ್ ಲೇಯರ್ಸ್ ಒಂದ್ರ ಮೇಲೆ ಒಂದು, ಈಗ ಗಿಡ ಮರಗಳು ಕೆಳಗಡೆ ಇದಾವೆ ಅನ್ಕೊಳ್ಳೋಣ, ಅದ್ರ ಮೇಲೆ ಮಣ್ಣು, ಉಸುಗು, ಕಲ್ಲು, ಮಣ್ಣು ಈ ತರ ಬಿದ್ದು 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 ಏನಾಗಿದೆ, ಅದು ಕೆಳಗಡೆ ಉಳಿದಿದೆ. ಯಾವಾಗ ಎಲ್ಲ ದೊಡ್ಡ ದೊಡ್ಡ ಗಿಡ ಮರಗಳು ಒಳಗಡೆ ಉಳ್ಕೊಂಡ್ವು, ಅಲ್ಲೇನಾಯ್ತು, ಲೋ ಆಕ್ಸಿಜನ್ ಕ್ರಿಯೇಟ್ ಆಯ್ತು. ಅಂದ್ರೆ ಆಕ್ಸಿಜನ್ ಪ್ರಮಾಣನೇ ಇಲ್ದಂಗ ಆಗ್ಬಿಡ್ತು. ಆಕ್ಸಿಜನ್ ಪ್ರಮಾಣ ಇಲ್ಲ ಒಂದು, ಎರಡನೇದ್ದು ಅದ್ರ ಮೇಲೆ ಸುಮಾರು ಎತ್ತರದಲ್ಲಿ ಮಣ್ಣು ಬೀಳ್ತಾ ಇತ್ತು. ಮಣ್ಣು ಎತ್ತರದಲ್ಲಿ ಇದು ಒಳಗ್ ಸಿಕ್ಕಾಕೊಂತು. ಈ ಚಿತ್ರದಲ್ಲಿ ಏನಾಯ್ತು, ಆ ಗಿಡ ಮರಗಳಲ್ಲಿ ಆಕ್ಸಿಜನ್ ಇಲ್ಲದೆ ಇರುವಾಗ ಆ ಪ್ರೆಷರಿಗೆ ಅದೇನಾಯ್ತು, ಡಾರ್ಕ್ ಬ್ರೌನ್ ಶೇಪಿಂಗ್ ಬಂತು. ಅಂದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಕಲ್ಲಿದ್ದಿಲ್ಲ ಆಗಿಲ್ಲ. ಫಸ್ಟ್ ಏನಾಯ್ತು, ಆ ಗಿಡ ಮರಗಳೆಲ್ಲ ಬ್ರೌನ್ ಶೇಪಿಂಗ್ ಬಂತು. ಆ ಬ್ರೌನ್ ಶೇಪ್ ನ ನಾವೇನಂತ ಕರಿತೀವಿ, ಪೀಟ್ ಅಂತ ಕರಿತೀವಿ. ಫಸ್ಟ್ ಕ್ರಿಯೇಟ್ ಆಗಿರುವಂತ ಕೋಲ್. ನೀವು ಮೊದಲೇ ನೋಡಿರ್ಬೇಕು, ಪೀಟ್ ಅಂತ ತೆಗೆದಾಗ ಅಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ ಹೇಳಿದ್ವಿ ನಾವು, ಒಂದು 10 to 20% ಇರುತ್ತೆ. ಏನು, ಕಾರ್ಬನ್ ಪ್ರಮಾಣ. ಅಂದ್ರೆ ಏಕ್ದಮ್ ಅದು ಕಾರ್ಬನ್ ಕ್ರಿಯೇಟ್ ಆಗಿಲ್ಲ. ಇನ್ನು ನೆಕ್ಸ್ಟ್ ಏನಾಗಿದೆ, ಗ್ರಾಜುವಲಿ ಅದು ಕಂಟಿನ್ಯೂ ಆಗಿ ಪ್ರೊಸೆಸ್ ಆಗ್ತಾ ಇದೆ. ಒಂದಿನ 2 ದಿನ ಅಲ್ಲ, more and more sedimentary get deposit over peat. ಅದ್ರ ಮೇಲೆ ಮತ್ತೆ ಹಾಗೆ ಕಂಟಿನ್ಯೂ ಆಗ್ತಾ ಸೆಡಿಮೆಂಟ್ ರಾಕ್ ಕ್ರಿಯೇಟ್ ಆಗ್ತಾ ಹೋಗಿ ಪೀಟ್ ವಾಸ್ ಕಂಪ್ರೆಸ್ಡ್ ಬಿಟ್ವೀನ್ ದ ಲೇಯರ್ಸ್. ಅಲ್ಲಿ ಏನಾಗ್ತಾ ಇದೆ, ಪೀಟ್ ಮೇಲೆ ಮತ್ತೆ ಏನಾಗ್ತಾ ಇದೆ, ಲೇಯರ್ಸ್ ಕ್ರಿಯೇಟ್ ಆಗ್ತಾ ಹೋಗಿದೆ. ಜೊತೆಗೆ ಎಷ್ಟು ಲೇಯರ್ಸ್ ಹೆಚ್ಚಾಗ್ತಾ ಇದೆ ಅಷ್ಟು ಪ್ರೆಷರ್ ಕ್ರಿಯೇಟ್ ಆಗಿದೆ. ಯಾವಾಗ ಎಷ್ಟು ಪ್ರೆಷರ್ ಕ್ರಿಯೇಟ್ ಆಗ್ತಾ ಹೋಯ್ತಲ್ಲ, ಅದು ಏನಾಯ್ತು, ಮುಂದೆ ಲಿಗ್ನೈಟ್ ಆಯ್ತು. ಅಂದ್ರೆ ಮೊದಲು ಪೀಟ್ ಕ್ರಿಯೇಟ್ ಆಯ್ತು. ಪೀಟ್ ಏನಾಯ್ತು, ನಿಧಾನ, ಈಗ ಒಲೆ ಹಚ್ಚಿದ ಕೂಡಲೇ ಕಾರ್ಬನ್ ಬರಲ್ಲ, ಇದ್ದಿಲು ಬರಲ್ಲ, ಅದು ಉರಿಬೇಕು.
ಕೆಲವೊಂದು ಅರ್ಧಂಬರ್ಧ ಪ್ರಮಾಣದಲ್ಲಿ ಉರಿದಿರುತ್ತೆ, ನೀವು ನೋಡಿರ್ಬೇಕು. ಅಂದ್ರೆ ಫಸ್ಟ್ ಪೀಟ್ ಕ್ರಿಯೇಟ್ ಆಯ್ತು, ಹಾಗೆ ಏನಾಯ್ತು, ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗಿ ಫುಲ್ ಪ್ರೆಷರ್ ಹೆಚ್ಚಾಗ್ತಾ ಆಗ್ತಾ ಪೀಟ್ ಏನ್ ಕನ್ವರ್ಟ್ ಆಯ್ತು, ಇಗ್ನೈಟ್ ಆಗಿ ಕನ್ವರ್ಟ್ ಆಯ್ತು. ಮುಂದೆ ಅದೇನಾಗತ್ತೆ, ಫರ್ದರ್ ಕಂಪ್ರೆಷನ್ ರಿಸಲ್ಟೆಡ್ ಇನ್ ದ ಫಾರ್ಮೇಶನ್ ಆಫ್ ಬಿಟುಮಿನಸ್ ಕೂಲ್. ನೆಕ್ಸ್ಟ್ ಏನಾಯ್ತು, ಬಿಟುಮಿನಸ್ ಕೂಲ್ ಅಂದ್ರೆ ನೀವು ನೋಡಿ, ಈಗ ಆಲ್ರೆಡಿ ಹೇಳಿದ್ರೆ 60% ಆಫ್ ಕಾರ್ಬನ್ ಕ್ರಿಯೇಟ್ ಆಯ್ತು. ಅದೇ ಬಿಟುಮಿನಸ್ ಕೂಲ್ ಮುಂದೆ ಕನ್ವರ್ಟ್ ಆಗ್ತಾ 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 ಕೆಲವು ಭಾಗದಲ್ಲಿ ಆ ಬಿಟುಮಿನಸ್ ಕೂಲ್ ಏನಾಯ್ತು, ಆ ಕಂಪ್ರೆಷನ್ ಹೆಚ್ಚಿನ ಪ್ರಮಾಣದಲ್ಲಿ ಮುಂದೆ ಆಂಥ್ರಸೈಟ್ ಆಯ್ತು. ಆ ಆಂಥ್ರಸೈಟ್ ಕೋಲ್ ಇಸ್ ದ ಬೆಸ್ಟ್ ಟೈಪ್ ಆಫ್ ಕೋಲ್ ಅಂತ ನಾವ್ ಹೇಳ್ತೀವಿ. ಯಾಕಂದ್ರೆ 80% ಆಫ್ ಹೀಟ್ ಎನರ್ಜಿನ ಕೊಡುತ್ತೆ ಅಂತ ನಾವು ನೋಡಿದ್ವಿ. ಅಂದ್ರೆ ಎಲ್ಲಾ ಕೋಲ್ ಟೈಪ್ಸ್ ಅಲ್ಲಿ ಯಾವ್ದು ಬೆಸ್ಟ್ ಅಂತಂದ್ರೆ ಅದು ಆಂಥ್ರಸೈಟ್ ಅಂತ ನಾವು ಕರಿತೀವಿ. ಸೊ ಹೀಗೆ ಕೋಲ್ ಅನ್ನೋದು ಸುಮಾರು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯಲ್ಲಿ ಉಳಿದುಕೊಂಡು ಅದರ ಮೇಲೆ ಮಣ್ಣು, ಕಲ್ಲು, ಧೂಳು, ಆಮೇಲೆ ಮಳೆ ಬರೋದು, ಮತ್ತೆ ಮಳೆ ಬಂದಾಗ ಮಣ್ಣು ಮತ್ತೆ ಜಿಗಿಟಾಗೋದು, ಅದ್ಮೇಲೆ ಪ್ರೆಷರ್ ಬಿದ್ದಂಗೆಲ್ಲ ಏನಾಗುತ್ತೆ, ಆ ಪ್ರೆಷರ್ ಲೇಯರ್ಗೆ ಆಕ್ಸಿಜನ್ ಕಡಿಮೆ ಆಗಿ ಫಸ್ಟ್ ಪೀಟ್ ಕನ್ವರ್ಟ್ ಆಯ್ತು. ನಂತರ ಲಾಸ್ಟ್ ಏನಾಯ್ತು, ನಂತರ ಸೈಟ್ ಕನ್ವರ್ಟ್ ಆಗುತ್ತೆ. ಅಂದ್ರೆ ಫಸ್ಟ್ ಗೆ ಜಸ್ಟ್ 10% ಆಫ್ ಕಾರ್ಬನ್ ಕ್ರಿಯೇಟ್ ಆಗಿತ್ತು, ಅದೇ ಮುಂದೆ ಬರ್ತಾ 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 80% ಆಫ್ ಕಾರ್ಬನ್ ಗೆ ಕನ್ವರ್ಟ್ ಆಯ್ತು. ಅದನ್ನೇ ನಾವು ಆಂಥ್ರಸೈಟ್ ಅಂತ ಕರಿತೀವಿ. ಹೀಗೆ ನಾವು ಭೂಮಿ ಒಳಗಡೆ ಇರುವಂತ ಕಲ್ಲಿದ್ದಲನ್ನ ಇವತ್ತು ಮೈನಿಂಗ್ ಮಾಡಿ, ಅಂದ್ರೆ ಗಣಿಯನ್ನ ಮಾಡಿ ಅದನ್ನೇನ್ ಮಾಡ್ತಾ ಇದೀವಿ, ಕಲ್ಲಿದ್ದಲನ್ನ ಹೊರಗಡೆ ತೆಗೆದು ಬೇರೆ ಬೇರೆ ಎಲ್ಲಾ ರೀತಿಯಲ್ಲಿ ಕೋಲನ್ನ ಬಳಸ್ಕೊಳ್ತಾ ಇದೀವಿ. ಇದಕ್ಕೆ ಪ್ರಶ್ನೆಗಳು ಬರ್ತಾವ, ನೋಟ್ ಡೌನ್ ಮಾಡ್ಕೊಳ್ಳಿ. ಎಕ್ಸ್ಪ್ಲೇನ್ ವೈ ಫಾಸಿಲ್ ಫ್ಯೂಲ್ಸ್ ಆರ್ ಎಕ್ಸಾಸ್ಟೇಬಲ್ ನ್ಯಾಚುರಲ್ ರಿಸೋರ್ಸಸ್. ಫಾಸಿಲ್ ಫ್ಯೂಲ್ಸ್ ಅನ್ನ ಯಾಕೆ ಎಕ್ಸಾಸ್ಟೇಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ, ಯಾಕೆ ಮುಗಿದು ಹೋಗುವ ಸಂಪನ್ಮೂಲ ಅಂತ ಕರಿತೀವಿ? ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಆದಂತ ಮಿಲಿಯನ್ ವರ್ಷಗಳ ಹಿಂದೆ ಆದಂತದ್ದು ಕೋಲ್ ಅನ್ನೋದು, ಅದು ಒಂದಿಲ್ಲ ಒಂದು ಸಾಗೆ ತೆಗಿತಾ ಇದ್ದಾಗಲ್ಲ ಏನಾಗತ್ತೆ, ಅದು ಲಾಸ್ ಆಗಿ ಹೋಗ್ಬಿಡುತ್ತೆ. ಇನ್ನು ಸೆಕೆಂಡ್ ಕ್ವಶನ್, ಡಿಫೈನ್ ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಏನು ಅಂತ. ಇನ್ನ ನೇಮ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಕೋಲ್. ಬೆಸ್ಟ್ ಕ್ವಾಲಿಟಿ ಆಫ್ ಕೋಲ್ ಯಾವುದು ಅಂತ ನಾನು ಈಗಾಗಲೇ ಹೇಳಿದ್ರೆ, ದಟ್ ಈಸ್ ಆಂಥ್ರಸೈಟ್, ಬಿಕಾಸ್ 80% ಆಫ್ ಕಾರ್ಬನ್ ಆ ಕೋಲ್ ಅಲ್ಲಿ ಇರುತ್ತೆ. ಅಂಡ್ ಎಕ್ಸ್ಪ್ಲೇನ್ ದ ಫಾರ್ಮೇಶನ್ ಆಫ್ ಕೋಲ್. ಕೋಲ್ ಹೇಗೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಬರೀರಿ. ಈ ಪ್ರಶ್ನೆಗಳನ್ನ ಪರೀಕ್ಷಾ ದೃಷ್ಟಿಯಿಂದ ಕೇಳೋ ಸಾಧ್ಯತೆ ಇದೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಇನ್ನ ನೆಕ್ಸ್ಟ್ ಕೋಲ್ ಅಂಡ್ ಪೆಟ್ರೋಲಿಯಂ ಅನ್ನುವಂತ ಟಾಪಿಕ್. ಇದರಲ್ಲಿ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾವು ಕಾಣ್ತೀವಿ. ಮೊದಲನೇದು ಕೋಕ್, ಕೋಲ್ ಗ್ಯಾಸ್, ಕೋಲ್ ಟಾರ್ ಅಂಡ್ ದ ಫಾರ್ಮೇಶನ್ ಆಫ್ ಪೆಟ್ರೋಲಿಯಂ. ಈ 4 ಪಾಯಿಂಟ್ ಗಳನ್ನ ಈ ಕೋಲ್ ಮತ್ತು ಪೆಟ್ರೋಲಿಯಂ, ಯಾಕಂದ್ರೆ ಕೋಲ್ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಯ್ತು ಫಾರ್ಮೇಶನ್ ಹೆಂಗಾಗುತ್ತೆ ಅಂತ. ಸರಿ, ಹಾಗಾದ್ರೆ ಕೋಲ್ ಅನ್ನೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಸುದೀರ್ಘವಾಗಿ ನೋಡೋಣ. ಕೋಲ್ ಇಸ್ ದ ಪ್ರೊಸೆಸ್ಡ್ ಫರ್ದರ್ ಟು ಆಬ್ಟೈನ್ ಯೂಸ್ಫುಲ್ ಮಟೀರಿಯಲ್ಸ್ ಲೈಕ್. ಅಂದ್ರೆ ಕೋಲ್ ಅನ್ನ ನಾವು ಯಾವ್ದಾದ್ರಲ್ಲಿ ಈ ಬಳಕೆಯನ್ನ ಮಾಡ್ತೀವಿ ಅಂತ ಕೇಳಿದ್ರೆ, ಇದರಲ್ಲಿ 3 ಪ್ರಕಾರದ ಕೋಲ್ ಅನ್ನ ನಾವು ನೋಡ್ತೀವಿ. ಮೊದಲನೇದು ಕೋಕು, ಎರಡನೇದು ಕೋಲ್ ಗ್ಯಾಸ್, ಇನ್ನ ಮೂರನೇದು ಕೋಲ್ ಟಾರ್ ಅಂತ ಕರಿತೀವಿ. ಅಂದ್ರೆ ಕೋಕ್, ಕೋಲ್ ಗ್ಯಾಸ್ ಅಂಡ್ ಕೋಲ್ ಟಾರ್. ಈಗ ಫಸ್ಟ್ ಒನ್ ಕೋಕ್ ಅನ್ನೋದ್ರ ಬಗ್ಗೆ ನೋಡೋಣ. ಕೋಕ್ ಅಂದ್ರೆ ಏನು, ಜಸ್ಟ್ ಅಬ್ಸರ್ವ್ ಮಾಡಿ. ಇಟ್ ಈಸ್ ಕಠಿಣವಾಗಿ ವಿತ್ ರಂಧ್ರಗಳನ್ನ ಹೊಂದಿರುವಂತಹ ಒಂದು ಇಂಗಾಲ ಅಂತ ನಾವು ಕರಿಬಹುದು. ಅಂಡ್ ಇಟ್ ಇಸ್ ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಇದು ಅತ್ಯಂತ ಶುದ್ಧವಾಗಿರುವಂತಹ ಇಂಗಾಲ ಅಂತ ನಾವು ಕರಿತೀವಿ. ಜೊತೆಗೆ ಕೋಕ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆನಿ ಮೆಟಲ್ಸ್. ಇಲ್ಲಿ ಏನಪ್ಪಾ ಅಂದ್ರ ಅನೇಕ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು, ಮೆಟಲ್ ಫ್ಯಾಕ್ಟರಿಗಳು ಇರ್ತಾವಲ್ಲ, ಆ ಮೆಟಲ್ ಫ್ಯಾಕ್ಟರಿಗಳು ಏನ್ ಮಾಡ್ತಾರೆ, ಈ ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಈ ಕಬ್ಬಿಣ ಕೈಗಾರಿಕೆ ಅಥವಾ ಕಬ್ಬಿಣ ಕಾರ್ಖಾನೆ ಇದೆ ಅಂತ ಅನ್ಕೊಂಡು, ಆ ಕಬ್ಬಿಣ ಕಾರ್ಖಾನೆಯಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಕಬ್ಬಿಣ ಕಾರ್ಖಾನೆಯಲ್ಲಿ ಕಬ್ಬಿಣದ ಅದಿರನ್ನ ಜೊತೆಗೆ ಈ ಕೋಕ್ ಅನ್ನ ಮಿಕ್ಸ್ ಮಾಡಿ ಮೇಲೆಯಿಂದ ಫುಲ್ ಹೀಟ್, ಕೆಳಗಡೆಗೆ ಫುಲ್ ಹೀಟ್ ಎನರ್ಜಿ ಇರುತ್ತೆ, ಫುಲ್ ಬೆಂಕಿಯನ್ನ ಒತ್ತಿಸಿರ್ತಾರೆ. ಆ ಹೀಟ್ ಎನರ್ಜಿಯಲ್ಲಿ ಏನ್ ಮಾಡ್ತಾರೆ, ಈ ಕೋಕು ಮತ್ತೆ ಜೊತೆಗೆ ಆ ಕಬ್ಬಿಣದ ಅದಿರು, ಅರ್ಥ ಆಯ್ತಾ, ಅಂದ್ರೆ ಐರನ್ ಓರ್ ಎರಡು ಮಿಕ್ಸ್ ಮಾಡಿ ಹಾಕಿದಾಗ ಈ ಕೋಕ್ ಏನ್ ಮಾಡುತ್ತೆ, ಆ ಕಬ್ಬಿಣದ ಅದಿರನ್ನ ಕರಗಿಸಿ ಬಿಡುತ್ತೆ. ಆ ಮೆಟಲ್ ಏನ್ ಮಾಡುತ್ತೆ, ಕಂಪ್ಲೀಟ್ ಕರಗಿಸ್ತದೆ. ಕರಗಿಸಿದ ಮೇಲೆ ಯಾವ ತರ ಬೇಕೋ ಆ ತರ ಮೋಲ್ಡಿಗೆ ಕಬ್ಬಿಣವನ್ನ ಶೇಪಿಗೆ ತರ್ತಾರೆ. ಸೊ ಹಾಗಾಗಿ ಎಲ್ಲ ಆಲ್ಮೋಸ್ಟ್ ಆಲ್ ಮೆಟಲ್ ಫ್ಯಾಕ್ಟರಿಗಳಲ್ಲಿ ಕೋಕ್ ಅನ್ನ ಬಳಸುವಂತದನ್ನ ನಾವು ಕಾಣ್ತೀವಿ. ಅಂಡ್
ಕೋಲ್ ಗ್ಯಾಸ್ ಎಲ್ಲಿರುತ್ತೆ ಸರ್? ಇದು ಕೋಲ್ದು ಒಂದು ಗ್ಯಾಸ್ ಇರುತ್ತಾ ಅಂದ್ರೆ ಎಸ್, ಕೋಲ್ದು ಒಂದು ಗ್ಯಾಸ್ ಇರುತ್ತೆ. ಸಾಮಾನ್ಯವಾಗಿ ಕೋಲ್ ಗ್ಯಾಸ್ ಅನ್ನ ಈ ತರ ಲ್ಯಾಂಪ್ ಅಲ್ಲಿ ಬಳಸ್ತಾರೆ. ಕೋಲ್ ಗ್ಯಾಸ್ ವಾಸ್ ಯೂಸ್ಡ್ ಫಾರ್ ದ ಸ್ಟ್ರೀಟ್ ಲೈಟಿಂಗ್, ಅಂದ್ರೆ ಸ್ಟ್ರೀಟ್ ಲೈಟಿಂಗ್ ಮಾಡೋದಕ್ಕೆ ಇದನ್ನ ಬಳಸ್ತಾರೆ. ಆದ್ರೆ ಇದನ್ನ ಫಸ್ಟ್ ಟೈಮ್ ಕೋಲ್ ಗ್ಯಾಸ್ ಬಳಸಿರೋದು ಯಾವಾಗ ಗೊತ್ತಾ? 1810 ಅಲ್ಲಿ, ಅದು ಲಂಡನ್ ಅಲ್ಲಿ 1810ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋಲ್ ಗ್ಯಾಸ್ ಅನ್ನ ಬಳಸಿದ್ರೆ. ಅಂಡ್ ಅದಾದ್ಮೇಲೆ 1820ರಲ್ಲಿ ನ್ಯೂಯಾರ್ಕ್ ಅಲ್ಲಿ ಬಳಸ್ತಾರೆ. ಇದು ಕೋಲ್ ಗ್ಯಾಸ್ ಅಂತ ಕರಿತೀವಿ. ಇನ್ನ ಮೂರನೇದು ಕೋಲ್ ಟಾರ್. ಸಾಮಾನ್ಯವಾಗಿ ಕೋಲ್ ಟಾರ್ ಅಂದ್ರೆ ಇದಂದ್ರೆ ಅನ್ಪ್ಲೆಸೆಂಟ್ ಸ್ಮೆಲ್ ಇರುತ್ತೆ ಇದು. ಸಾಕಷ್ಟು ಅದನ್ನ ವಾಸನೆಯನ್ನ ತೆಗೆದುಕೊಳ್ಳೋದಕ್ಕೆ ಆಗೋದ್ರ ಅಷ್ಟು ರೀತಿಯಲ್ಲಿ ಟಾರ್ ಅಂತ ಕರಿತೀವಿ. ಇಟ್ ಇಸ್ ಅ ಬ್ಲಾಕ್ ಥಿಕ್ ಲಿಕ್ವಿಡ್ ವಿತ್ ಆನ್ ಅನ್ಪ್ಲೆಸೆಂಟ್ ಸ್ಮೆಲ್. ಈ ತರ ಒಂದು ಲಿಕ್ವಿಡ್ ಅಲ್ಲಿ ಇರುತ್ತೆ. ಅದು ಎಷ್ಟು ಡೆಡ್ಲಿ ಇರುತ್ತೆ ಅಂತಂದ್ರೆ ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. ಕೋಲ್ ಟಾರ್ ಅಂತ ಕರಿತೀವಿ. ಅಂಡ್ ಪ್ರಾಡಕ್ಟ್ ಆಪ್ಟೇನ್ ಫ್ರಮ್ ಕೋಲ್ ಟಾರ್ ಆರ್ ಯೂಸ್ಡ್ ಆಸ್ ಸ್ಟಾರ್ಟಿಂಗ್ ಮೆಟೀರಿಯಲ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ವೇರಿಯಸ್ ಸಬ್ಸ್ಟೆನ್ಸಸ್ ಸಚ್ ಆಸ್. ಅಷ್ಟೇ ಅಲ್ಲ, ಈ ಕೋಲ್ ಟಾರ್ ಅನ್ನ ಬೇರೆ ಬೇರೆ ಅನೇಕ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಏನೇನೆಲ್ಲ ಯೂಸ್ ಮಾಡ್ತೀವಿ ನೋಡಿ? ಡ್ರಗ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ನೋಡಿ, ಕೋಲ್ ಟಾರ್ ನ ಡ್ರಗ್ಸ್ ಗಳನ್ನ ತಯಾರು ಮಾಡಿಸ್ತಾರಲ್ಲ, ಆ ಡ್ರಗ್ಸ್ ತಯಾರಿಕೆಯಲ್ಲಿ ಕೋಲ್ ಟಾರ್ ನ ಬಳಸ್ತಾರೆ. ಇನ್ನ ಸಿಂಥೆಟಿಕ್ ಡೈಸ್ ಗಳನ್ನ ಹಚ್ತಾರಲ್ಲ, ಆ ಸಿಂಥೆಟಿಕ್ ಡೈಸ್ ಗಳನ್ನ ಹಚ್ಚೋದಕ್ಕೆ ಕೋಲ್ ಟಾರ್ ನ ಬಳಸ್ತಾರೆ. ಇನ್ನು ಮೂರನೇದು ನೆಪ್ತಲಿನ್ ಬಾಲ್ಸ್ ಅಂತ ಬರುತ್ತೆ, ಅದನ್ನ ತಯಾರಿಕೆ ಮಾಡಲಿ ಕೂಡ ಕೋಲ್ ಟಾರ್ ನ ಬಳಸ್ತಾರೆ. ಅಂಡ್ ಎಕ್ಸ್ಪ್ಲೋಸಿವ್ ಗಳನ್ನ ತಯಾರು ಮಾಡೋದ್ರಲ್ಲಿ ಕೂಡ ಈ ಕೋಲ್ ಟಾರ್ ಅನ್ನ ಬಳಸ್ತಾರೆ. ಅಂಡ್ ಇವನ್ ಪೇಂಟ್ಸ್, ಅನೇಕ ರೀತಿಯ ಪೇಂಟ್ ಗಳ ತಯಾರಿಕೆಯಲ್ಲಿ ಕೂಡ ಈ ಕೋಲ್ ಟಾರ್ ಅನ್ನ ಬಳಸ್ತಾರೆ. ಓಕೆ, ಇನ್ನು ಫಾರ್ಮೇಶನ್ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ತರಗತಿಯಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ.